नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। श्लोक 3 स एवायं मयाद्यद्य योगः प्रोक्तः पुरातनः भक्तोऽसि मे सखा चेति रहस्यं हेतदुत्तमम्। स एवायं मयाद्यद्य योगः प्रोक्तः पुरातनः भक्तोऽसि मे सखा चेति रहस्यं हेतदुत्तमम्। स एवायं मया तेद्य योगः प्रोक्तः पुरातनः भक्तोऽसि मे सखा चेति रहस्यं हेतदुत्तमम्। ಈಗ ನಷ್ಟವಾದಂತಹ ಪರಂಪರೆಯನ್ನ ಪುನಃ ಸ್ಥಾಪಿಸ್ಲಿಕ್ಕೋಸ್ಕರ ಪರಂಪರೆಗೆ ಒಂದು ಆಚಾರ್ಯ ಬೇಕಲ್ಲ. ಯಾರು ಆಚಾರ್ಯರಾಗ್ತಾರೆ ನೋಡೋಣ. ಆಚಾರ್ಯರನ್ನ ಭಗವಂತ ಚೂಸ್ ಮಾಡ್ತಿದ್ದಾರೆ ಆ ಯೋಗವನ್ನ ಮುಂದುವರಿಸ್ಲಿಕ್ಕೆ. ಪುನಃ ಆ ಯೋಗ ಅಂತ ಹೇಳಿದ್ರೆ ಏನು? ಭಗವಂತನ ಕಡೆಗೆ ಕರ್ಕೊಂಡು ಹೋಗುವ ಮಾರ್ಗ, ಅದಕ್ಕೆ ಯೋಗ ಅಂತ ಹೇಳುವಂಥದ್ದು. ಆ ಮಾರ್ಗವನ್ನ ಮರುಸ್ಥಾಪಿಸುದು ಅದಿತ್ತು. ಆದರೆ ನಮ್ಮ ಕಣ್ಣಿಗೆ, ಅಂದ್ರೆ ವ್ಯಕ್ತಿಯ ಕಣ್ಣಿಗೆ ಅಥವಾ ವ್ಯಕ್ತಿಯ ಇಂದ್ರಿಯಕ್ಕೆ ಗೋಚರಿಸ್ತಾ ಇರಲಿಲ್ಲ. ಅದನ್ನ ಗೋಚರ ಮಾಡ್ಲಿಕ್ಕೆ ನಿನ್ನೆ ನಾವು ಡಿಸ್ಕಷನ್ ಮಾಡಿದ ಹಾಗೆ ಯಾವುದೋ ಒಂದು ಬಾಹ್ಯ ರೂಪ ಬೇಕು, ಅದಕ್ಕೆ ಗುರು ಪರಂಪರೆ. ಆ ಗುರು ಪರಂಪರೆ ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ನಿತ್ಯವೂ ನಮ್ಮ ಪರಂಪರೆ ಏನು ಅಂತ ತಿಳ್ಕೊಳ್ಬೇಕು. ಅನುವಾದ: ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಲ್ಲಿ ಮುಖ್ಯ ವಿಚಾರ ಏನಂತಂದ್ರೆ ಪುರಾತನ. ಯಾವುದು ಪುರಾತನ? ಭಗವಂತನ ಯೋಗವು ಪುರಾತನ. ಆಮೇಲೆ ಅದನ್ನು ಯಾರಿಗೆ ಕೊಡೋದು? ಭಗವಂತ ಭಕ್ತನಿಗೆ ಮತ್ತು ಸಖನಿಗೆ, ಭಕ್ತನಾದವನಿಗೆ ಮತ್ತು ಸಖನಾದವನಿಗೆ. ಈ ಮೂರು ವಿಚಾರವನ್ನು ತಿಳಿದು ಮುಂದೆ ಹೋಗೋಣ. ಪುರಾತನ ಅಂತ ಹೇಳಿದ್ರೆ ಅದಕ್ಕೆ ಆದಿಯೇ ಇಲ್ಲ ಅಂತ ಅರ್ಥ. ಈ ಜ್ಞಾನಕ್ಕೆ ಆದಿ ಇಲ್ಲ ಅಂದ್ರೆ ಆದಿಯಲ್ಲಿ ಅಂತ ನಮಗೆ ಗೊತ್ತೇ ಇಲ್ಲ. ಅದನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದ್ರೆ ಭಗವಂತನ ಆದಿಯನ್ನ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಸೃಷ್ಟಿಯ ಆದಿಯನ್ನ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಬಗ್ಗೆ ಸಂಪೂರ್ಣ ತಿಳಿಲಿಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ಅದು ಪುರಾತನ. ಪುರಾತನಃ, ತನಹ ಅಂತ ಹೇಳಿದ್ರೆ ಸಮಯ, ಪುರಾ ಅಂತ ಹೇಳಿದ್ರೆ ಹಳೆ, ತುಂಬಾ ಹಳೆಯ ಸಮಯದಿಂದ ಇರುವಂಥದ್ದು, ನಿನ್ನೆ ಮೊನ್ನೆ ಎದ್ದಲ್ಲ. ಅದನ್ನ ನಾವು ಕಂಡು ಹಿಡಿಲಿಕ್ಕೂ ಸಾಧ್ಯ ಇಲ್ಲ, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಜೀವಗಳು ಕೂಡ, ನಾವೆಲ್ಲರೂ ಪುರಾತನ, ಭಗವಂತ ಕೂಡ ಪುರಾತನ. ಅಂದ್ರೆ ಜ್ಞಾನವೂ ಪುರಾತನ, ಭಗವಂತನ ಜ್ಞಾನವೂ ಪುರಾತನ, ಭಗವಂತನ ಸೃಷ್ಟಿಯಾದ ಈ ಜೀವವು, ಪ್ರಕೃತಿಯು ಪುರಾತನ, ಭಗವಂತನು ಪುರಾತನ. ಅದಕ್ಕೋಸ್ಕರ ಇದು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಬೇಕಾಗ್ಬಾರ್ದು. ಯಾಕೆಂತ ಹೇಳಿದ್ರೆ ನಾವೆಲ್ಲ ಅನ್ಕೊಳ್ತೇವೆ, ಓ ಜ್ಞಾನ ನಷ್ಟ ಆಗ್ತದೆ. ಇಲ್ಲ, ಜ್ಞಾನ ನಷ್ಟ ಆಗುದಿಲ್ಲ, ಯಾಕೆಂದ್ರೆ ಅದು ಪುರಾತನ. ನಷ್ಟ ಆಗುದು ಏನು? ಅದು ಪರಂಪರೆ. ಈಗ ನಿಮ್ಮ ಪ್ರಶ್ನೆ ನಿಮ್ಮಲ್ಲಿ, ಈಗ ನಾವು ಕೇಳ್ತೇವೆಲ್ಲ, ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರು ಶ್ರೀಲ ಪ್ರಭುಪಾದರು ಅಂತ ಹೇಳಿ. ಇಸ್ಕಾನ್ ಅಂತ ಹೇಳಿರೋ ಒಂದು ಪರಂಪರೆಯ, ಒಂದು ಸಂಸ್ಥೆಯ? ಯಾರಿಗಾದ್ರೂ ಉತ್ತರ ಕೊಡ್ಬಹುದಾ? ಇಸ್ಕಾನ್ ಅಂತ ಹೇಳುವಂತದ್ದು ಒಂದು ಪರಂಪರೆಯ ಸಂಸ್ಥೆಯ? ಪರಂಪರೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಯಾರು ಹೇಳಿದ್ದು? ನಳಿನ ನಳಿನ ಮಾತಿದ್ದೆ. ಓಕೆ, ಬೇರೆ ಯಾರಿಗಾದರೂ? ಎರಡರಲ್ಲಿ ಒಂದು ಹೇಳಲೇಬೇಕಾಗತ್ತೆ.
ಇಸ್ಕಾನ್ ಅಂತ ಹೇಳುವಂಥದ್ದು ಒಂದು ಪರಂಪರೆಯ ಅಥವಾ ಸಂಸ್ಥೆಯ ಅಂತ? ಹರೇ ಕೃಷ್ಣ ಪ್ರಭುಜಿ. ಎಸ್ ಮತ್ತೆ ಪರಂಪರೆ ಇಸ್ಕಾನ್ ಅನ್ನುವಂಥದ್ದು ಒಬ್ರೇ ಒಂದು ಸಂಸ್ಥೆ. ಒಬ್ರು ಇಸ್ಕಾನ್ ಅನ್ನುವಂಥದ್ದು ಒಂದು ಸಂಸ್ಥೆ. ಆದ್ರೆ ಅದ್ರಲ್ಲಿರೋ ಆಚಾರ್ಯರು ಮತ್ತೆ ಅದ್ರ ಕೆಳಗೆ ಒಬ್ರು ಕೆಳಗೆ ಇನ್ನು ಬರ್ತಾ ಇದಾರೆ. ಅದು ಪರಂಪರೆಯಿಂದ ಅದ್ರಲ್ಲಿ ಜ್ಞಾನ ಸಿಗ್ತಾ ಇದೆ. ಓಕೆ ಓಕೆ. ಬೇರೆ ಇನ್ನೊಬ್ರು ಯಾರು ಹೇಳ್ತಿದ್ರು? ಇಸ್ಕಾನ್ ಅಂತ ಹೇಳಿದ್ರೆ ಒಂದು ಸಂಸ್ಥೆಯ ಪರಂಪರೆಯ ಅಂತ ನನ್ನ ಪ್ರಶ್ನೆ. ನೇರ ಸಿಂಪಲ್ ಅರ್ಥ ಮಾಡ್ಲಿಕ್ಕೆ ಅಷ್ಟೇನ್ ಕಷ್ಟ ಇಲ್ಲ. ಇದು ಮಾತಾಜಿ ಹೇಳಿದ ಹಾಗೆ ಪರಂಪರೆಯನ್ನ ರೆಪ್ರೆಸೆಂಟ್ ಮಾಡೋ ಒಂದು ಸಂಸ್ಥೆ. ಪರಂಪರೆಯನ್ನ ರೆಪ್ರೆಸೆಂಟ್ ಮಾಡುವ ಸಂಸ್ಥೆ. ಈ ತರ ತುಂಬಾ ಸಂಸ್ಥೆಗಳು ಇರಬಹುದು. ಒಂದೇ ಸಂಸ್ಥೆ ಇರಬೇಕು ಅಂತೇನಿಲ್ಲ. ಈ ತರ ತುಂಬಾ ಸಂಸ್ಥೆಗಳು ಇರಬಹುದು. ಆದ ಕಾರಣ ನಾವು ತುಂಬಾ ಜಾಗ್ರತೆ ಇರಬೇಕು. ಯಾಕೆಂತ ಹೇಳಿದ್ರೆ ನಮಗೆ ಅರ್ಥ ಆಗದೆ ಏನೋ ಹೇಳ್ಬಾರ್ದು. ನಾವು ನಮ್ಮದೇ ಬರೀ ನಾವೇ ಅಂತ ಹೇಳ್ಬಾರ್ದು. ಇಲ್ಲ, ಅದಕ್ಕೋಸ್ಕರ 4 ಪರಂಪರೆಗಳಿದೆ. ಅವೆಲ್ಲವೂ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗುವಂತಹ ಪರಂಪರೆಗಳು. ಯಾವುದು ಕೀಳು ಮೇಲಿಲ್ಲ. ನಾವು ಅನ್ಕೊಳ್ತೇವೆ ನಮ್ಮದೇ ಮೇಲು ಅಂತ ಹೇಳಿ. ಅದು ಹೌದು, ಆದ್ರೆ ಅಲ್ಲ ಕೂಡ. ಯಾಕೆ ಹೌದು ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಪರಂಪರೆ ಅತ್ಯುತ್ತಮ ಅಂತ ಹೇಳೋದಕ್ಕೆ ಕಾರಣ ಏನು? ಯಾರಾದ್ರೂ ಹೇಳ್ತೀರಾ? ಕಲಿಯುಗಕ್ಕೆ ನಾವೀಗ ಗೌಡಿಯ ಮಾಧ್ವ ಪರಂಪರೆಯಲ್ಲಿ ಇದ್ದೇವೆ. ಅದು ಯಾಕೆ ಶ್ರೇಷ್ಠ ಅಂತ ನಿಮ್ಮ ಮನಸ್ಸಿಗಿದೆ ಹೇಳಿ ನೋಡೋಣ ಯಾರಾದ್ರೂ. ಬೇರೆ 3 ಪರಂಪರೆ ಭಗವಂತ ಶಿವನಿಂದ ಬಂದದ್ದು, ಲಕ್ಷ್ಮೀ ಮಾತೆಯಿಂದ ಬಂದದ್ದು, ಚತುಕುಮಾರರಿಂದ ಬಂದದ್ದು, ಆಮೇಲೆ ನಾವು ಫಾಲೋ ಮಾಡ್ತಾ ಇರುವಂತದ್ದು ಬ್ರಹ್ಮನಿಂದ ಬಂದದ್ದು. ಈ 4 ಪರಂಪರೆ ಕೂಡ ಮರಳಿ ನಮ್ಮನ್ನೆಲ್ಲ ಭಗವಂತನ ಸೇವೆಯ ಕಡೆ ಉನ್ಮುಖರಾಗುವ ಹಾಗೆ ಮಾಡುತ್ತದೆ. ಭಗವಂತನ ಜ್ಞಾನವನ್ನ ಕೊಡ್ತದೆ. ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗ್ತದೆ. ಆದರೆ ನಮ್ಮ ಈ ಪರಂಪರೆ ತುಂಬಾ ಶ್ರೇಷ್ಠ. ಯಾಕೆ? ಯಾರಿಗಾದ್ರೂ ಗೊತ್ತಾ? ಎಲ್ಲರೂ ಮಾಡ್ಬೋದು ಪ್ರಭು. ಎಲ್ಲರೂ ಅದನ್ನು ಕೂಡ ಎಲ್ಲರೂ ಮಾಡಬಹುದು. ಯಾವ ಈ 4ಕ್ಕೂ ಈ 4 ಪರಂಪರೆಯಲ್ಲೂ ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಅಂತ ಇಲ್ಲ. ಹರೇ ಕೃಷ್ಣನ ಮಂತ್ರ. ಹರೇ ನಾಮ ಸ್ಮರಣ. ಹರೇ ಕೃಷ್ಣ. ಎಲ್ಲ ಹರಿಯ ನಾಮವು ಅತ್ಯುತ್ತಮ. ಅದು ನಾವು ತಪ್ಪು ತಿಳ್ಕೊಳ್ತೇವೆ. ಎಲ್ಲ ಹರಿನಾಮವು ಅತ್ಯುತ್ತಮ. ಹರೇ ಕೃಷ್ಣ ಹರಿಯ ನಾಮ ಪ್ರಭುಜಿ. ಯಾವತ್ತು ನಾವು ಹರೇ ಕೃಷ್ಣ ಮಹಾಮಂತ್ರ ಮಾತ್ರ ಅಂತ ಹೇಳುವ ಹಾಗಿಲ್ಲ. ಆದ್ರೆ ನಮ್ಮ ಪರಂಪರೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಮುಖ್ಯವಾಗಿ ತಗೊಂಡಿದ್ದೇವೆ, ಅಂಗವಾಗಿ. ಹಾಗೆ ಅಂತ ಹೇಳಿ ಬೇರೆ ಪರಂಪರೆಯಲ್ಲಿ ಬೇರೆ ಮಂತ್ರವನ್ನು ತಗೊಂಡಿದ್ದೇವೆ, ಅದು ಕೂಡ ಅತ್ಯುತ್ತಮವೇ. ನಮ್ಮ ಹರೇ ಪರಂಪರೆ ಒಂದೇ ಒಂದು ಉತ್ತರ ಅದಕ್ಕಿರುವಂತದ್ದು. ನಮ್ಮ ಪರಂಪರೆ ಯಾಕೆ ತುಂಬಾ ಇಂಪಾರ್ಟೆಂಟ್. ಹರೇ ಕೃಷ್ಣ ಪ್ರಭುಜಿ. ಮಧ್ವಾಚಾರ್ಯ. ವೇದವ್ಯಾಸರಿಂದ ಒಬ್ರು. ಮಧ್ವಾಚಾರ್ಯರಿಗೆ ಡೈರೆಕ್ಟ್ ಆಗಿ ಬಂದಿದ್ರಿಂದ ಹರೇ ವೇದವ್ಯಾಸರು ಕೃಷ್ಣನ ರೂಪ ಆಗಿದ್ರಿಂದ ಕೃಷ್ಣನಿಂದ ಡೈರೆಕ್ಟ್ ಮಧ್ವಾಚಾರ್ಯರು ಕಲಿಯುಗದಲ್ಲಿರುವ ಮಧ್ವಾಚಾರ್ಯರಿಗೆ ಸಿಕ್ಕಿದ್ರಿಂದ ನನ್ನ ಪ್ರಭುಜಿ. ಅಲ್ಲ, ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ನಾನು ಮಧ್ವ ಪರಂಪರೆ ಅಂತ ಹೇಳ್ತಾ ಇಲ್ಲ. ಮಧ್ವ ಪರಂಪರೆಯಿಂದ ನಂತರ ಬೇರೊಡೆದ ಇನ್ನೊಂದು ಪರಂಪರೆ. ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಇನ್ನೊಂದು ರೂಪ ನೇರ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾದ ಕಾರಣ ಈ ಪರಂಪರೆ ಈ ಯುಗಕ್ಕೆ ಇಂಪಾರ್ಟೆಂಟ್. ಬೇರೆಲ್ಲ ಪರಂಪರೆಗೆ ಶ್ರೇಷ್ಠವೇ, ಆದ್ರೆ ಆಚಾರ್ಯರು ಹೇಳ್ತಾರೆ ಬೇರೆಲ್ಲ ಪರಂಪರೆಗಳು ಕೂಡ ಈ ಪರಂಪರೆ ಒಟ್ಟಿಗೆ ಸೇರ್ತದೆ ಮುಂದೆ ಹೋಗ್ತಾ ಅಂತ ಹೇಳ್ತಾರೆ. ಆದ ಕಾರಣ ಈ ಪರಂಪರೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಹೇಳಿ ನಾವು ಬೇರೆ ಪರಂಪರೆಯನ್ನು ಯಾವತ್ತು ಅದು ಒಳ್ಳೆ ಕೆಲವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ತುಂಬಾ ತಪ್ಪು ಅದು. ಯಾಕಂದ್ರೆ ಎಲ್ಲೂ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂತ ವಿಚಾರ. ಇಲ್ಲಿ ನಮ್ಗೆ ಅರ್ಥ ಮಾಡಬೇಕಾದ್ದು, ಭಗವಂತನೇ ಆದ ಚೈತನ್ಯ ಮಹಾಪ್ರಭು ಶಾಸ್ತ್ರದಲ್ಲಿ ಬರ್ದಿದೆ ಯಾರು ಚೈತನ್ಯ ಮಹಾಪ್ರಭುಗಳು ಅಂತ ಹೇಳಿ. ಅವರು ನೇರ ಕೃಷ್ಣ, ಸಚಿ ಮಾತೆಯ ಹೊಟ್ಟೆಯಲ್ಲಿ ಬರ್ತಾರೆ ನೇರ ಕೃಷ್ಣ ಅಂತ ಹೇಳಿ ಪುರಾಣಗಳಲ್ಲಿ ಹೇಳಿದೆ, ಶಾಸ್ತ್ರದಲ್ಲಿ ಹೇಳಿದೆ, ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದೆ, ಭಾಗವತಮಲ್ಲಿ ಹೇಳಿದೆ. ಆದ ಕಾರಣ ಚೈತನ್ಯ ಮಹಾಪ್ರಭುಗಳು ಬಂದ ಕಾರಣ ಆ ಒಂದು ಪರಂಪರೆಗೆ ಶ್ರೇಷ್ಠತೆ. ಆ ಪರಂಪರೆ ಹೆಸರೇ ಗೌಡೀಯ ವೈಷ್ಣವ ಅಥವಾ ಮಾಧ್ವ ಗೌಡೀಯ ಸಂಪ್ರದಾಯ. ಗೌಡೀಯ ಅಂತ ಹೇಳುವ ಪದದ ಅರ್ಥ ಏನು? ಯಾರಿಗಾದ್ರೂ ಗೊತ್ತಾ? ಗೌಡೀಯ ಅಂತ ಹೇಳುವುದರ ಅರ್ಥ ಏನು? ಗೌರಾಂಗ ಪ್ರಭುಜಿ. ಜೋರಾಗಿ ಹೇಳಿ.
ಗೌಡಿ ಅಂದ್ರೆ ಗೌರಾಂಗ ಪ್ರಭುಜಿ ಅವರಿಂದ. ಗೌರಾಂಗ ಅಂದ್ರೆ ಇವರು ಚೈತನ್ಯ ಮಹಾಪ್ರಭುಗಳ ಕರೆಕ್ಟ್. ಸಂಪ್ರದಾಯಕ್ಕೆ ಗೌಡಿ. ಗೌಡಿ ಅಂದ್ರೆ ಗೌರಂಗ ಅಲ್ಲ. ಹೌದಾ ಪ್ರಭುಜಿ? ಹರೇ ಕೃಷ್ಣ. ಗೊತ್ತಿಲ್ಲ. ಪರವಾಗಿಲ್ಲ ಮತ್ತೆ. ಗೌಡಿ ಅಂದ್ರೆ ಗೌರಂಗ ಅಲ್ಲ. ಯಾರಿಗಾದ್ರು ಗೊತ್ತಾ? ಓಕೆ. ಗೌಡಿ ಅಂತಂದ್ರೆ ಗೌಡ ದೇಶ ಅಂತ. ಗೌಡ ದೇಶ ಅಂದ್ರೆ ಬಂಗಾಳ ಪ್ರದೇಶ. ಬಂಗಾಳ ಪ್ರದೇಶದಲ್ಲಿ ಚೈತನ್ಯ ಮಹಾಪ್ರಭುಗಳು ಇದ್ದದ್ದು. ಆ ಗೌಡ ದೇಶದಲ್ಲಿ ಬಂದಂತಹ ಒಂದು ಒಂದು ಆಚಾರ್ಯ ಪರಂಪರೆ ಇದೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಆವಿರ್ಭಾವ ಆದಂತಹ ಸ್ಥಳ ಗೌಡ ದೇಶ. ಈಗ ಭಾರತ ಭೂಮಿಗೆ ಯಾಕೆ ಶ್ರೇಷ್ಠತೆ? ತುಂಬಾ ಭಗವಂತನ ಆವಿರ್ಭಾವ ಇಲ್ಲಿ ಆಗಿದೆ. ಆದ ಕಾರಣ ಭಾರತ ದೇಶಕ್ಕೆ ಶ್ರೇಷ್ಠತೆ. ತುಂಬಾ ಭಗವಂತ ಮತ್ತು ಭಗವಂತನಿಗೆ ಸಂಬಂಧಪಟ್ಟ ತುಂಬಾ ಲೀಲೆಗಳು ಇಲ್ಲಿ ಆದ ಕಾರಣ. ಅದೇ ರೀತಿಯಲ್ಲಿ ಬಂಗಾಳ ದೇಶ ಗೌಡ ದೇಶಕ್ಕೆ ಶ್ರೇಷ್ಠತೆ ಯಾಕೆ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಬಂದಿದ್ದ ಕಾರಣ. ಅವರ ಅನುಗತರಾಗಿ ಬಂದಂತ ಎಲ್ಲ ಆಚಾರ್ಯರು ಕೂಡ ಇದೇ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಅದರಲ್ಲಿ ನಾವೀಗ ಓದುತ್ತಾ ಇರುವಂತದ್ದು ಶ್ರೀಲ ಪ್ರಭುಪಾದರು ಬಲದೇವ ವಿದ್ಯಾಭೂಷಣರು, ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು, ಈ ಮುಂತಾದ ಆಚಾರ್ಯರುಗಳ ಅನುಗತವಾಗಿ ಬಂದು ಬರೆದಂತಹ ಒಂದು ಶಾಸ್ತ್ರ ಈ ಭಗವದ್ಗೀತೆ. ಆದ ಕಾರಣ ಈ ಪುರಾತನ ಅಂತ ಹೇಳುದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕು. ಅದರಲ್ಲೂ ನಮ್ಮ ಪರಂಪರೆಯ ಶ್ರೇಷ್ಠತೆ ಏನು ಅಂತ ಅರ್ಥ ಮಾಡಿಕೊಂಡು ಅದು ನಾವು ಹೃದಯದಲ್ಲಿ ಇಟ್ಟು ಬೆಳೆಸಬೇಕು. ಇನ್ನೊಬ್ಬರಿಗೆ ಹೇಳುವಾಗ ಜಾಗೃತೆಯಿಂದ ಹೇಳಬೇಕು. ಯಾಕೆಂತ ಹೇಳಿದ್ರೆ ಬೇರೆ ಪರಂಪರೆಯನ್ನ ನಾವು ಯಾವತ್ತೂ ಕೀಳು ಮಾಡಬಾರ್ದು. ಅದು ಶ್ರೇಷ್ಠ ಪರಂಪರೆ. ಇಲ್ಲಿ ಯಾಕೆ ಇದು ಶ್ರೇಷ್ಠತೆ ಆಯ್ತು ಅಂತಂದ್ರೆ, ಹೇಗೆ ಕೃಷ್ಣನು ಭಾರತ ಭೂಮಿಗೆ ಬರುವಾಗ ಭಾರತ ಭೂಮಿಯು ಶ್ರೇಷ್ಠವಾಯಿತೋ ಅದೇ ರೀತಿ ಚೈತನ್ಯ ಮಹಾಪ್ರಭು ಬಂಗಾಳ ದೇಶದಲ್ಲಿ ಬಂದು ಈ ಪರಂಪರೆ ಮಧ್ವಾಚಾರ್ಯರ ಪರಂಪರೆಯನ್ನ ಆಕ್ಸೆಪ್ಟ್ ಮಾಡಿ ರಾಧಾಕೃಷ್ಣರ ಸೇವೆಯನ್ನ ಮಧ್ವ ಪರಂಪರೆಯಲ್ಲಿ ಇಲ್ಲದೆ ಇರುವ ಕಾರಣ ಅದನ್ನ ತಂದು ಆ ಶ್ರೇಷ್ಠವಾದ ಪ್ರೇಮ ಭಕ್ತಿಯನ್ನ ಪ್ರತಿಪಾದಿಸಿದಂತಹ ಚೈತನ್ಯ ಮಹಾಪ್ರಭುಗಳ ಗುರುಗಳನ್ನಾಗಿ ಆಕ್ಸೆಪ್ಟ್ ಮಾಡಿದ್ದಾರೆ. ಯಾರನ್ನು? ಈಶ್ವರಪುರಿಗಳನ್ನು. ಆಮೇಲೆ ಈಶ್ವರಪುರಿಗಳ ಗುರುಗಳಾದಂತಹ ಮಾಧವೇಂದ್ರ ಪುರಿಗಳು ಈ ರಾಧಾಕೃಷ್ಣರ ಸೇವೆಯನ್ನ ಶುರು ಮಾಡಿದ್ದು. ಆದ ಕಾರಣ ಈ ಒಂದು ಪರಂಪರೆಗೆ ತುಂಬಾ ಪ್ರಾಮುಖ್ಯತೆ ನಾವು ಕೊಟ್ಟು ನಮಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ನೇರ ಭಗವಂತನ ಪ್ರೇಮವನ್ನ ಕ್ವಾಲಿಫೈಡ್ ಇಲ್ಲದಂತಹ ನಮ್ಮ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾದ ಕ್ವಾಲಿಫಿಕೇಶನೇ ಇಲ್ಲದಂತಹ ನಮಗೆ ನೇರ ಭಗವಂತನ ಪ್ರೀತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಈ ಆಚಾರ್ಯರದ್ದು. ಈಗ ನಾವು ನಿಜವಾಗಿ ಸೀರಿಯಸ್ ಆಗ್ಬೇಕು. ನಮಗೆ ಇಲ್ಲಿ ನಾವು ಮಂಗಗಳಾಗಬಾರ್ದು. ಮಂಗಗಳ ಹಾಗೆ ಜಗಳ ಮಾಡುದು, ಮಂಗಗಳ ಹಾಗೆ. ಮಂಗ ಯಾಕೆ ಹೇಳಿದ್ರೆ ನಮ್ಗೆ ಸಿಕ್ಕಿದ್ದು ಮಾಣಿಕ್ಯ. ನಮಗೆ ಅದರ ಬೆಲೆಯೇ ಗೊತ್ತಿಲ್ಲ ಅಂದ್ರೆ ಏನಾಗ್ತದೆ ಅಂತ ನಾವು ಒಂದು ಸಂಸ್ಥೆಯಲ್ಲಿ ಇದ್ದು ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಯಾಕೆ? ನಮಗೆ ಬೆಲೆ ಗೊತ್ತಿಲ್ಲ. ನಮಗೆ ಸಿಕ್ಕಿದ್ದು ಮಂಗಗಳು, ನಾವು ಮಹಾ ಮಂಗಗಳಾಗಿರ್ತೇವೆ. ಅದ ಕಾರಣ ನಾವು ಯಾವತ್ತು ಇದನ್ನೆಲ್ಲ ನಾವು ಮೊನ್ನೆ ಹೇಳಿದ ಹಾಗೆ ಇಂಥ ವಿಚಾರಗಳನ್ನೆಲ್ಲ ಮನಸ್ಸಿಗೆ ತಗೊಳ್ಬಾರ್ದು. ನಾವು ಜಪ ಮಾಡುವಾಗ ನಾವೊಂದು ಉದಾಹರಣೆ ಕೊಟ್ಟಿದ್ದೇವೆ. ಏನೆಲ್ಲ ಮನಸ್ಸಿನಲ್ಲಿ ಕಲ್ಮಶ ಬರ್ತದೆ ಅದು ಬಹಿರ್ದಶೆಗೆ ಹೋಗುವಾಗ ಆ ಕಲ್ಮಶ ಹೋಗ್ತಾ ಇದೆ ಇಲ್ಲ ಅಂತ ಸಂತೋಷ ಪಡ್ಬೇಕು. ನಾವೆಲ್ಲಿಯಾದ್ರೂ ಹೋಗಿ ನಮಗೆ ಅಲ್ಲೆಲ್ಲ ನೆಗೆಟಿವ್ ಕಾಣ್ತಾ ಇದೆ ಅಂದ್ರೆ ಆ ನೆಗೆಟಿವ್ ಅನ್ನ ನಾವು ಮನಸ್ಸಿಗೆ ತಗೊಳ್ಳದೆ ಭಗವಂತನ ಭಕ್ತಿಗೆ ಪ್ರೇರೇಪಣೆ ಅಂತ ತಗೊಂಡು ಇನ್ನೂ ನನಗೆ ಈ ತರ ಕಷ್ಟ ಸಿಕ್ಕಿದಷ್ಟು ನಾನು ಭಗವಂತನನ್ನ ಜಾಸ್ತಿ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ. ಆದ ಕಾರಣ ನಮ್ಗೆ ಎಲ್ಲೇ ಹೋಗ್ಲಿ, ಯಾವುದೇ ಸಂಸ್ಥೆಗೆ ಹೋಗ್ಲಿ, ಅಕಸ್ಮಾತ್ ಅಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಕೂಡ್ಲೆ ನಮಗೆ ಅಲಾರ್ಮ್ ಆಗ್ಬೇಕು. ಹೌದು, ನಾನು ಇನ್ನೂ ಭಕ್ತಿಯಲ್ಲಿ ಡೀಪ್ ಆಗ್ಬೇಕು. ಆಮೇಲೆ ಆದಷ್ಟು ಅಂತಹ ಸ್ಥಿತಿಯಿಂದ ನಾವು ದೂರ ಇರ್ಲಿಕ್ಕೆ ಪ್ರಯತ್ನ ದೂರ. ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ತರ ಪ್ರಾಬ್ಲಮ್ ಇದೆ. ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಈ ತರ ಪ್ರಾಬ್ಲಮ್ ಇದೆ. ಆದ ಕಾರಣ ಯಾಕೆ ಇದನ್ನು ತಂದೆ ಅಂತ ಹೇಳಿದ್ರೆ ನಾವೆಲ್ಲ ಚಿಂತನೆ ಮಾಡೋದು ಯಾವ ದೃಷ್ಟಿಕೋನದಿಂದ? ಎಲ್ಲವನ್ನ ಭೌತಿಕ ದೃಷ್ಟಿಕೋನದಿಂದ ಯೋಚನೆ ಮಾಡ್ತೀವಿ. ನಾವು ಭೌತಿಕ ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರೆ ನಮಗೆ ಭೌತಿಕ ಜೀವನವೂ ನಿಧಾನವಾಗಿ ಕಷ್ಟ ಆಗ್ಲಿಕ್ಕೆ ಶುರು ಆಗ್ತದೆ. ಆಧ್ಯಾತ್ಮಿಕ ಜೀವನ ಸಾಧ್ಯವೇ ಇಲ್ಲದಂತಾಗ್ತದೆ. ಆದ ಕಾರಣ ನಾವು ಎಲ್ಲಿ ನೋಡಿದ್ರು ಆಧ್ಯಾತ್ಮಿಕ ದೃಷ್ಟಿಕೋನವನ್ನ ಬಳಸಿಕೊಳ್ಬೇಕು, ಭೌತಿಕ ಪ್ರಪಂಚದಲ್ಲೂ ಆಧ್ಯಾತ್ಮಿಕ ಜೀವನದಲ್ಲಿ. ಆದ ಕಾರಣ ನಾವೀಗ ಯಾವುದೋ ಒಂದು ಭಗವಂತನ ಭಕ್ತರ ಸಂಘಕ್ಕೆ ಹೋಗ್ತೇವೆ. ಉದಾಹರಣೆಗೆ ಯಾವುದೋ ಒಂದು ಇಸ್ಕಾನ್ ದೇವಾಲಯಕ್ಕೆ ಹೋಗ್ತೇವೆ, ಅಥವಾ ಕೃಷ್ಣನ ಮಠಕ್ಕೆ ಹೋಗ್ತೇವೆ ಉಡುಪಿಗೆ. ಅಲ್ಲಿ ನಾವು 108 ನ್ಯೂನ್ಯತೆಗಳು ನಮಗೆ ಕಾಣಬಹುದು. ಆದ್ರೆ ಅವರು ಮಾಡುವಂತಹ ಒಂದು ಭಗವಂತನ ಭಕ್ತಿ, ಅದರ ಬಗ್ಗೆ ನಾವು ಅಪ್ರಿಶಿಯೇಟ್ ಮಾಡದೆ ನ್ಯೂನ್ಯತೆಗಳೇ ನಮಗೆ ಜಾಸ್ತಿ ಕಾಣಲಿಕ್ಕೆ ಶುರುವಾಗ್ತದೆ. ಆ ನ್ಯೂನ್ಯತೆಗಳನ್ನ ನಾವು ಕಂಡ್ರೆ ಏನ್ ಮಾಡ್ಬೇಕು? ಭಗವಂತನೆಲ್ಲ ಪ್ರೇ ಮಾಡ್ಬೇಕು. ಭಗವಂತನಲ್ಲಿ ನಾವು ಕೇಳ್ಕೊಳ್ಬೇಕು, ಭಗವಂತನೇ ಎಲ್ಲರಿಗೂ ಸಹಾಯ ಆಗಲಿಸ್ಕೋಸ್ಕರ ನಮ್ಮೆಲ್ಲರಿಂದ ಆ ನ್ಯೂನತೆಯಲ್ಲಿ ನಾನೂ ಪಾಲ್ಗೊಂಡಿದ್ದೇನೆ, ನಮ್ಮೆಲ್ಲರ ಈ ನ್ಯೂನತೆಗಳನ್ನ ನೀವು ಕ್ಷಮಿಸಿ ಇದರಿಂದ ಮೇಲೆತ್ತಿ ಬೇರೆಲ್ಲರಿಗೂ ಮಾದರಿ ಆಗುವ ಹಾಗೆ ಮಾಡ್ಬೇಕು. ಉದಾಹರಣೆಗೆ ಹೇಳ್ತೇನೆ,
ನಾವೆಲ್ಲ ಸೇರ್ತೇವೆ, ಬೆಳಿಗ್ಗೆ ಮಂಗಳಾರತಿ ಆಗ್ತಾ ಉಂಟು, ನಾನೊಬ್ಬ ಸೀನಿಯರ್ ಭಕ್ತ, ನನಗೇನು ನಿಜವಾದ ಕೆಲಸ ಇಲ್ಲ, ನಾನೊಬ್ಬ ಸೀನಿಯರ್ ಭಕ್ತ. ಸೀನಿಯರ್ ಅಂದ್ರೆ ಸೀನ್ ಇಯರ್ ಅಂತ ಇಂಗ್ಲಿಷ್ ಅಲ್ಲಿ, ತುಂಬಾ ವರ್ಷ ನೋಡಿದ್ದೇವೆ ಅಂತ, ಅಂದ್ರೆ ಅದನ್ನ ಆಗು ಹೋಗುಗಳನ್ನು ತುಂಬಾ ವರ್ಷ ನೋಡಿದ್ದೇವೆ, ಒಳಗೆ ಹೋಗಿದ ಇಲ್ವಾ ಗೊತ್ತಿಲ್ಲ, ಅದ ಕಣಿನೇ ಇರ್ಲಿ, ಈಗ ನೋಡೋಣ ಒಳಗೆ ಹೋಗಿದ ಇಲ್ವಾ ಅಂತ ಹೇಳಿ. ಈಗ ಮಂಗಳಾರತಿ ಆಗ್ತಾ ಉಂಟು, ನಾನು ಒಬ್ಬ ಸೀನಿಯರ್ ಭಕ್ತ ಅಂತ ಕಳ್ಕೊಂಡಿದ್ದೇನೆ, ಇನ್ನೊಬ್ರು ಸೀನಿಯರ್ ಭಕ್ತ ಅಂತ, ನಾನು ಆ ಸೀನಿಯರ್ ಭಕ್ತವು ಒಬ್ರಿಗೊಬ್ರು ಮಾತಾಡ್ತಾ ಇರ್ತೇವೆ. ಬೇರೆಲ್ಲರೂ ಏನ್ ಮಾಡ್ತಾರೆ, ಅವರಷ್ಟು ಸೀನಿಯರ್ ಆಗಿ ಭಗವಂತನ ನಾಮಸ್ಮರಣೆ ಆಗ್ತಾ ಉಂಟು, ಏನೋ ಮಾತಾಡ್ತಿದ್ದಾರೆ ಅಂತ. ಅಲ್ಲಿ ಅವರು ಏನೋ ಭಕ್ತಿಗೆ ಅಗತ್ಯ ಇದ್ದದ್ದು ಮಾತಾಡ್ತಿದ್ರೆ ಓಕೆ, ಅಂದ್ರೆ ಆ ಸಂದರ್ಭಕ್ಕೆ ಏನೋ ನಡಿಬೇಕು, ಏನೋ ಆಗ್ಬೇಕು ಅಂತ ಹೇಳಿ. ಆದ್ರೆ ಹೆಚ್ಚಿನ ಸ್ಥಿತಿಯಲ್ಲಿ ಅದಿರುವುದಿಲ್ಲ. ಅಂದ್ರೆ ಜಪ ಮಾಡುವಾಗ್ಲೇ ಆಗ್ಲಿ, ಭಾಷಣವಾಗುವಾಗ ಆಗ್ಲಿ, ಅಥವಾ ಈ ತರ ಪೂಜೆ ಪುನಸ್ಕಾರಗಳು, ಭಗವಂತನ ಆರತಿ ಆಗುವಾಗ್ಲ ಮಾತಾಡ್ತೇವೆ ನಾವು, ಅಂದ್ರೆ ನಾವು ಇನ್ನೂ ಭಗವಂತನ ಕಡೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಅದು ಭಗವಂತನ ಕಾರ್ಯಕ್ರಮಕ್ಕೆ ಉಪಯೋಗ ಆಗುವಂತದ್ದಾದ್ರೆ ವಿಚಾರ ಬೇರೆ, ಆದ್ರೆ ಹೆಚ್ಚಿನ ಸ್ಥಿತಿಗಳಲ್ಲಿ ಅದಿರುವುದಿಲ್ಲ. ಅದಿದ್ರು ಕೂಡ ಮತ್ತೆ ಹೇಳ್ಬೋದು, ಉದಾಹರಣೆಗೆ ನಾವು ಜಪ ಮಾಡುವಾಗ ಪ್ಲಾನಿಂಗ್ ಹಾಕ್ಬಾರ್ದು. ಅದು ಭಕ್ತಿಯ ಪ್ಲಾನಿಂಗೇ ಆಗ್ಲಿ, ನಾನು ಹಾಗೆ ಪ್ರೀಚ್ ಮಾಡ್ತೇನೆ, ನಾನು ಹಾಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, ನಾನು ಅಲ್ಲಿ ಹೋಗಿ ಸೇವೆ ಮಾಡ್ತೇನೆ, ಹೀಗೆ ಪ್ಲಾನಿಂಗ್ ಇಲ್ಲ. ಅದೇ ರೀತಿಯಲ್ಲಿ ಭಗವಂತನ ಭಕ್ತಿ ಅಂತ ಹೇಳಿದ್ರೆ ಏಕತತ್ವ ಅಭ್ಯಾಸ. ಏಕತತ್ವ ಅಂದ್ರೆ ಒಮ್ಮೆ ಮಾಡುವಾಗ ಒಂದನ್ನ ನೇರವಾಗಿ ಫೋಕಸ್ ಮಾಡುದು. ಹಾಗೆ ಅಂತ ಹೇಳಿ ನಾವು ಇಡೀ ದಿನ ಭಗವಂತನ ಜಪ ಮಾಡಬಹುದು ಬೇರೆ ಕೆಲಸ ಮಾಡುವಾಗ, ಆದ್ರೆ ಜಪವನ್ನೇ ಪ್ರಾಮುಖ್ಯವಾಗಿ ನಾವು ತಗೊಳ್ಳುವಾಗ ಅದು ಮಾತ್ರ ಮಾಡ್ಬೇಕು. ಆಮೇಲೆ ಪೂಜೆ ಮಾಡುವಾಗ ಅದನ್ನು ಮಾತ್ರ ಮಾಡ್ಬೇಕು. ಪೂಜೆ ಮಾಡುವಾಗ ಬೇರೆ ಏನೋ ಮಾಡುದಲ್ಲ, ಜೊತೆಲಿ ಮೊಬೈಲ್ ನೋಡ್ತಾ ಪೂಜೆ ಮಾಡುದಲ್ಲ. ಅಥವಾ ನಾವು ಯಾರೋ ಪೂಜೆ ಮಾಡ್ತಾರೆ ಅಥವಾ ಯಾರೋ ಆರತಿ ಮಾಡ್ತಾರೆ, ಆಗ ಹಾಡ್ತಾ ಇರ್ತಾರೆ, ಆ ಹಾಡೋ ಸಮಯದಲ್ಲಿ ನಾವು ಮಾತಾಡುದಲ್ಲ. ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಭಕ್ತಿಯ ಒಂದು ಅದಕ್ಕೇನ್ ಹೇಳ್ತಾರೆ, ಕಂಪನ ಇದೆಯಲ್ಲ, ಆ ಭಕ್ತಿಯ ಒಂದು ಕಂಪನ, ಆ ಶಬ್ದ ರೂಪದ ಕಂಪನಕ್ಕೆ ಡಿಸ್ಟರ್ಬ್ ಮಾಡಿದಾಗ ಆಗ್ತದೆ. ಆ ಕಂಪನ ಚೆನ್ನಾಗಿ ಹೋಗುದಿಲ್ಲ ಮುಂದೆ. ಈಗ ನಾವು ಸಂಗೀತಗಾರ ಅಂತ ಇಟ್ಕೊಳ್ಳೋಣ, ನಾನು ಮರು ದಿವಸ ನನಗೆ ಪ್ರೋಗ್ರಾಮ್ ಇದೆ, ಹಿಂದಿನ ದಿವಸ ನನಗೆ ಯಾರೋ ಜ್ಯೂಸ್ ತಂದು ಕೊಟ್ರು, ಕೋಲ್ಡ್ ಜ್ಯೂಸ್. ನೆಕ್ಸ್ಟ್ ದಿವಸ ಏನಾಗ್ತದೆ, ಹಾಡುವಾಗ ಮಧ್ಯೆ ಕಟ್ತದೆ, ನೀರು ಕುಡಿಬೇಕಾಗಿ ಬರ್ತದೆ, ಮಧ್ಯೆ ಕಟ್ತದೆ, ಆ ಫ್ಲೋವೇ ಇಲ್ಲ. ಅದೇ ರೀತಿಯಲ್ಲಿ ಈ ಭಗವಂತನ ಭಕ್ತಿಯಲ್ಲಿ ಈ ರೀತಿ ಎಲ್ಲ ತೊಡಕಾಗುದಂದ್ರೆ ಇದೆ ಜ್ಯೂಸ್ ಕುಡಿದ ಹಾಗೆ, ಕೋಲ್ಡ್ ಜ್ಯೂಸ್ ಯಾರೋ ಕೊಟ್ಟಿದ್ದಾರೆ, ನಾನು ಕುಡಿತಾ ಇದ್ದೇನೆ. ಅದೇ ರೀತಿಯಲ್ಲಿ ಭಕ್ತಿ ಮಾಡುವಾಗ, ಜಪ ಮಾಡುವಾಗ ಎಲ್ಲ ರೀತಿಯಲ್ಲಿ ಈ ತೊಡಕುಗಳು ಬರೋದನ್ನ ನಾವು ಜಾಗರೂಕತೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಒಂದು ದಿವಸ ಹಾಗೆ ಆದ್ರೆ ನೆಕ್ಸ್ಟ್ ವೀಕ್ ನಾನು ಹೇಗೆ ಇಂಪ್ರೂವ್ ಆಗ್ಬಹುದು, ಈ ರೀತಿಯಲ್ಲಿ ನಾನು ಜಪ ಮಾಡುವಾಗ ಹೇಗೆ ಇಂಪ್ರೂವ್ ಆಗ್ಬಹುದು, 1-2 ದಿವಸ ಆಗುವಾಗ. ಈ 15 ದಿವಸಕ್ಕೊಮ್ಮೆ ಏಕಾದಶಿ ಬರ್ತದಲ್ಲ, ಆ ಏಕಾದಶಿ ತುಂಬಾ ಇಂಪಾರ್ಟೆಂಟ್. ಆ ದಿವಸ ನಾವು ಆತ್ಮಾವಲೋಕನ ಮಾಡ್ಬೇಕು, ಈ 15 ದಿವಸದಲ್ಲಿ ನಾನು ಎಷ್ಟು ಇಂಪ್ರೂವ್ ಆಗಿದ್ದೇನೆ ಅಂತ ಹೇಳಿ. ಆದ ಕಾರಣ ಈ ಪುರಾತನವಾದಂತಹ ಶಾಸ್ತ್ರ ನಮಗೆ ಭಗವಂತ ಅರ್ಜುನನ ಮುಖಾಂತರ, ಅವನು ಯಾರು, ಭಕ್ತೋಸಿ ಮೇ ಸಖಾಚೇತಿ, ಇದು ತುಂಬಾ ಇಂಪಾರ್ಟೆಂಟ್. ಭಗವಂತ ತನ್ನ ಉತ್ತಮವಾದ ಜ್ಞಾನವನ್ನ ದಾರಿಯಲ್ಲಿ ಹೋಗುವಂತ ಯಾವುದೋ ವ್ಯಕ್ತಿಗೆ ಕೊಡುವುದಿಲ್ಲ, ಕೊಟ್ಟರು ಕೂಡ ಅದು ಹೃದಯಕ್ಕೆ ತಲುಪುವುದಿಲ್ಲ. ಈಗ ನಮ್ಮೆಲ್ಲರಿಗೂ ಪುಸ್ತಕ ಎಲ್ರಿಗೂ ಸಿಗ್ತಾ ಉಂಟು, ಹರೇ ಕೃಷ್ಣ ಮಹಾಮಂತ್ರ ಎಲ್ರಿಗೂ ಕೇಳ್ತಾ ಉಂಟು, ಆದ್ರೆ ಪ್ರೇಮ ಸಿಗ್ತಾ ಇಲ್ಲ, ಭಗವಂತನ ನಿತ್ಯ ಪ್ರೇಮ ಸಿಗ್ತಾ ಇಲ್ಲ. ಅದು ಸಿಗ್ಬೇಕಿದ್ರೆ ನಾವು ಭಕ್ತನಾಗ್ಬೇಕು, ಫ್ರೆಂಡ್ ಆಗ್ಬೇಕು, ಮುಖ್ಯವಾಗಿ ಭಕ್ತನಾಗ್ಬೇಕು. ಯಾಕಂದ್ರೆ ಫ್ರೆಂಡ್ ಆಗ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಭಕ್ತನಾಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಭಕ್ತೋಸಿ ಮೇ ಸಖಾ ಚೇತಿ, ಆದ ಕಾರಣ ರಹಸ್ಯಂ ಹೇತದ್ ಹಿ ಏತದ್ ಉತ್ತಮಂ, ಈ ಉತ್ತಮವಾದ ಭಗವಂತ ತನ್ನ ಬಗ್ಗೆ ಹೇಳುವಂತಹ ಜ್ಞಾನವನ್ನ ಯಾರಿಗೆ ಕೊಡ್ತಿದ್ದಾರೆ, ನೇರವಾಗಿ ಅರ್ಜುನನಿಗೆ ತನ್ನ ಮುಖಾರವಿಂದದಿಂದ ಕೊಡ್ತಿದ್ದಾರೆ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ: ಮನುಷ್ಯರಲ್ಲಿ 2 ವರ್ಗಗಳು, ಭಕ್ತರು ಮತ್ತು ರಾಕ್ಷಸರು. ಇದು ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಭಕ್ತರಂದ್ರೆ ಯಾರು? ವಿಷ್ಣು ಭಕ್ತರು, ಅವರೇ ನಿಜವಾಗಿ ದೇವತೆಗಳು. ಆಮೇಲೆ ರಾಕ್ಷಸರಂದ್ರೆ ಯಾರು? ವಿಷ್ಣುವನ್ನ ಯಾರು ಅಂಗೀಕಾರ ಮಾಡುವುದಿಲ್ಲ, ಕೃಷ್ಣನನ್ನು ಯಾರು ಅಂಗೀಕಾರ ಮಾಡುವುದಿಲ್ಲ, ಅವರು ರಾಕ್ಷಸರು. ಯಾರೇ ಇರ್ಲಿ, ನೋಡ್ಲಿಕ್ಕೆ ಅವರು ಮನುಷ್ಯರ ಹಾಗೆ ಕಾಣ್ಬಹುದು, ಪ್ರಾಣಿಗಳ ಹಾಗೆ ಕಾಣ್ಬಹುದು, ಎಲ್ಲ ಕೋಡುಗಳೆಲ್ಲ ಇಟ್ಟುಕೊಂಡು ರಾಕ್ಷಸರ ರೀತಿಯಲ್ಲಿ ಕಾಣಬಹುದು. ಆದರೆ
ಹೃದಯ ಯಾವುದು ಅಂತ ನಮಗೆ ಅರ್ಥ ಮಾಡುವಂತ ವಿಚಾರ. ಭಕ್ತ ಮತ್ತು ರಾಕ್ಷಸ ಅಂತ ಹೇಳಿದ್ರೆ ಕಾನ್ಶಿಯಸ್ನೆಸ್, ಪ್ರಜ್ಞೆ ಯಾವ ರೀತಿ ಇರ್ತದೆ ಅಂತ. ಪ್ರಹ್ಲಾದ ಮಹಾರಾಜರು ರಾಕ್ಷಸರು, ಆದರೆ ಅವರ ಪ್ರಜ್ಞೆ ಭಕ್ತರದ್ದು. ಅಂದ್ರೆ ರಾಕ್ಷಸ ಕುಲದಲ್ಲಿ ಹುಟ್ಟಿದ ಕಾರಣ ಅವರನ್ನು ರಾಕ್ಷಸ ಅಂತ ಹೇಳಿದ್ದು ವಿನಃ ಅವರು ನಿಜವಾಗಿ ರಾಕ್ಷಸರಲ್ಲ, ಅವರು ಪರಮ ಭಕ್ತರು. ಅವರು ಹುಟ್ಟಿದ ಕುಲ ರಾಕ್ಷಸ ಆಗಿರ್ಬೋದು. ಹಾಗೆ ಎಷ್ಟೋ ಜನ, ಉದಾಹರಣೆಗೆ ಪೃಥ್ವಿ ಮಹಾರಾಜರ ಮಗ ಅಂತ ಅನ್ಕೊಳ್ತಾನೆ, ಅಲ್ಲ ಅವರ ಕುಲದಲ್ಲಿ ಬಂದದ್ದು. ಯಾರಿಗಾರನ್ನು ನೆನಪುಂಟ? ಅವ್ರ ರಾಕ್ಷಸಿ ಸ್ವಭಾವದವರು. ಅವರ ಹೆಸರು ಮರ್ತೋಯ್ತು ರಾಜರದ್ದು. ವೇಣನ ಪ್ರಭು. ವೇಣ, ಧನ್ಯವಾದ ಮಾತಾಡಿ. ವೇಣ ಮಹಾರಾಜರು ಅವರು ರಾಕ್ಷಸಿ ಪ್ರಭಾವದವರು. ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಅಡ್ಡಿ ತಂದವರು. ಲೋಕಕ್ಕೆ ನಾನೇ ದೇವತೆ, ನಾನೇ ಭಗವಂತ ಅಂತ ತೋರಿಸಿದವರು ಯಾರು? ವೇಣ ಅಂತ ಹೇಳುವಂತಹ ವ್ಯಕ್ತಿತ್ವ. ಆದ ಕಾರಣ ಭಕ್ತ ಮತ್ತು ರಾಕ್ಷಸರ ವ್ಯತ್ಯಾಸ ನಾವು ಎಲ್ಲಿ ನೋಡ್ತೇವೆ? ಕಾನ್ಶಿಯಸ್ನೆಸ್ ಅಲ್ಲಿ ಅಥವಾ ಪ್ರಜ್ಞೆಯಲ್ಲಿ, ನಮ್ಮ ಮನಸ್ಸಿನ ಹಾವಭಾವಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಯೋಚನಾ ಲಹರಿ. ಈ ಶ್ರೇಷ್ಠ ಶಾಸ್ತ್ರವನ್ನು ತಿಳಿಯಲು ಭಗವಂತನು ಅರ್ಜುನನನ್ನು ಆರಿಸಿಕೊಂಡ. ಏಕೆಂದರೆ ಯಾಕೆ ಭಗವಂತ ಅರ್ಜುನನ್ನು ಆರಿಸಿಕೊಂಡ? ಪ್ರಶ್ನೆ ಕೇಳ್ತಾರೆ ಕೆಲವು. ಯಾಕೆ ಯುಧಿಷ್ಠರನ್ನ ಆರಿಸಿಕೊಳ್ಳಿಲ್ಲ? ಯಾಕೆ? ಯಾರಿಗಾದ್ರೂ ಗೊತ್ತಾ? ಯಾಕೆ ಅರ್ಜುನನನ್ನೇ ಆರಿಸಿಕೊಂಡ ಭಗವಂತ? ಇಂಪಾರ್ಟೆಂಟ್ ಪ್ರಶ್ನೆ, ಯಾರಾದ್ರೂ ಕೇಳ್ಬೋದು. ಯಾಕೆ ಭಗವಂತ ಅರ್ಜುನನನ್ನೇ ಆರಿಸಿಕೊಂಡ? ಇದರಲ್ಲಿ ಅರ್ಥ ಆಗ್ತದೆ. ನಾವು ಇದರ ಉತ್ತರ ಗೊತ್ತಾದ್ರೆ ನಾವು ಪ್ರಜ್ಞೆ ಇತ್ತು ಪ್ರಭು. ಹಾ ಹೇಳಿ. ಒಂದು ದೈವ ಪ್ರಜ್ಞೆ ಇತ್ತು ಅರ್ಜುನನ್ಗೆ. ಆದ್ರೆ ಇವರಿಗೆ ದೈವ ಪ್ರಜ್ಞೆ ಇರ್ಲಿಲ್ವಾ? ಬೇರೆಯವರಿಗೆ, ಪಂಚಪಾಂಡವರಿಗೆ, ಕುಂತಿ ಮಹಾರಾಣಿಗೆ ಇರ್ಲಿಲ್ಲ ಪ್ರಭು. ಅಷ್ಟಾಗಿ ಇರ್ಲಿಲ್ವಾ? ಅವರು ಪರಮ ಭಕ್ತರು. ಮತ್ತೆ ಯುದ್ಧ ಮಾಡ್ಬೇಕಿತ್ತು. ನಾರಾಯಣ ಅಲ್ವಾ ಪ್ರಭು ಇವರು? ಅಲ್ಲ, ಒಬ್ರು ಅನಾದಿ ಕಾಲದಿಂದ ಭಕ್ತರಲ್ಲ ನರನಾರಾಯಣ. ಆದ್ರೆ ಯುಧಿಷ್ಠಿರ ಮಹಾರಾಜರು ನೇರ ಯಾರದು? ಧರ್ಮರಾಜ. ಧರ್ಮರಾಜ. ಹರೇ ಕೃಷ್ಣ ಪ್ರಭುಜಿ. ಸುಮಾರು ಇದರಿಂದ ನರನಾರಾಯಣರಾಗೆ ಉಟ್ಕೊಂಡ್ ಬಂದಿರ್ತಾರೆ ಅಲ್ವಾ? ಅದಕ್ಕ ಹಾಗೆ ಆ ಕಾರಣ ಅದು. ಹರೇ ಕೃಷ್ಣ ಪ್ರಭುಜಿ. ಶರಣಾಗತಿ ಆಗಿರ್ತಾರೆ ಪ್ರಭುಜಿ ಅವರು. ಆ ಕಾರಣ ಸಲ್ಲ. ಇವ್ರು ಯಾರು ಶರಣಾಗತಿ ಆಗ್ಲಿಲ್ವಾ? ಎಲ್ಲರೂ ಫ್ರೆಂಡ್ ಆಗಿದ್ರು, ಎಲ್ಲರೂ ಶರಣರಾಗಿದ್ರು. ಯುದ್ಧ ಮಾಡ್ಬೇಕಿತ್ತು ಸರ್. ಅರ್ಜುನ್ಗೆ ವಿಶೇಷ ಇವರೆಲ್ಲರೂ ಯುದ್ಧ ಮಾಡ್ಬೇಕಿತ್ತು. ಶ್ಲೋಕದಲ್ಲೇ ಇದೆ ಪ್ರಭು. ಏನಿದೆ ಹೇಳಿ, ಹೇಳಿ. ಶ್ಲೋಕದಲ್ಲಿ ಭಕ್ತ ಮತ್ತು ಸ್ನೇಹಿತ ಅಂತ ಬರ್ತಿದೆ ಪ್ರಭು. ಅವರೆಲ್ಲರೂ ಭಕ್ತರಾಗಿದ್ರು, ಸ್ನೇಹಿತರಾಗಿದ್ರು. ಯುಧಿಷ್ಠಿರ ಮಹಾರಾಜರು ಕೂಡ ಭಕ್ತರಾಗಿದ್ರು. ಗುಡಾಕೇಶ್ ಆಗಿದೆ. ಅವರು ಕೂಡ, ಅವರಿಗೂ ಅದೇ ರೀತಿಯ ಸಾಮರ್ಥ್ಯ ಇತ್ತು. ಇದು ಯಾವುದೂ ಕಾರಣ ಅಲ್ಲ. ನಮಗೆ ಭಕ್ತಿ ಸಿಗ್ಲಿಕ್ಕೆ ಏನು ಕಾರಣ? ಅದೇ ಕಾರಣ ಭಗವಂತ, ಪ್ರೇರಣೆ. ಕೃಷ್ಣನ ಪ್ರೇರಣೆ ಅಲ್ಲ. ಕಾಸ್ಟ್ಲೆಸ್ ಮರ್ಸಿ ಅಂದ್ರೆ ಭಗವಂತ ಅವನಿಗೆ ಇಷ್ಟ ಯಾರಿಗೆ ಚೂಸ್ ಮಾಡುದು. ನಾವ್ಯಾರು ಪ್ರಶ್ನೆ ಹಾಕ್ಲಿಕ್ಕೆ? ಯಾಕೆ ಅರ್ಜುನನಿಗೆ ಹಾಕಿದ್ದು ಅಂತ ನಾವ್ ಯಾರು ಪ್ರಶ್ನೆ ಹಾಕ್ಲಿಕ್ಕೆ? ಯಾಕೆ ನೀವು ಕೊಡ್ಲಿಲ್ಲ ಬೇರೆಯವರಿಗೆ ಅಂತ ಹೇಳಿ ಯಾರು ನಾವು ಪ್ರಶ್ನೆ ಹಾಕ್ಲಿಕ್ಕೆ? ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ನಿಜವಾದ ಭಕ್ತರಾಗ್ತೇವೆ. ನಾವು ಯಾರು ಪ್ರಶ್ನೆ ಹಾಕ್ಲಿಕ್ಕೆ ಅರ್ಜುನನಿಗೆ ಯಾಕೆ ಕೊಟ್ರು ಅಂತ ಹೇಳಿ. ಭಗವಂತ ಚೂಸ್ ಮಾಡುದು ಅವನಿಗೆ ಇಷ್ಟ ಇದ್ದವರನ್ನ. ಅದು ಅವನ ಇಷ್ಟ. ಅವ ಬೇಕಾದ್ರೆ ಯುಧಿಷ್ಠರನ್ನು ಯೂಸ್ ಮಾಡ್ಕೊಳ್ಬಹುದು, ಅರ್ಜುನನ್ನು ಯೂಸ್ ಮಾಡ್ಕೋಬಹುದು, ಕುಂತಿ ಮಹಾರಾಣಿಯನ್ನು ಯೂಸ್ ಮಾಡ್ಕೊಳ್ಬಹುದು. ಆದ ಕಾರಣ ಇದು ಸಂಪೂರ್ಣವಾಗಿ ಭಗವಂತನ ಸ್ವ ಇಚ್ಛೆ, ಸ್ವರಾಟ್. ಭಗವಂತ ಮತ್ತು ಭಕ್ತರಿಗೆ ಸ್ವರಾಟ್ ಅಂತ ಹೇಳ್ತಾರೆ, ಸ್ವ ಇಚ್ಛೆ. ಇದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನೇ ನಾವು ಹೇಳುದು ಶರಣಾಗತಿ ಅಂತ ಹೇಳಿ. ಇದಕ್ಕೆ ಪ್ರಶ್ನೆ ಹಾಕುವಾಗಿಲ್ಲ. ಆದ್ರೆ ಮುಂದೆ ಹೋಗ್ತಾ ಅರ್ಜುನ ಪ್ರಶ್ನೆ ಹಾಕ್ತಾನೆ. ಯಾಕೆ ಹಾಕ್ತಾನೆ ಅಂತ ಹೇಳಿಲ್ಲ. ನಾವೆಲ್ಲ ಈಗ ಹಾಕಿ ಪ್ರಶ್ನೆಗೆ ಉತ್ತರ ಕೊಂಡು ಹೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಯಾಕೆಂತಂದ್ರೆ ಬೇರೆಯವರಿಗೆಲ್ಲ ಗೊತ್ತಾಗ್ಲಿ ಅಂತ ಹೇಳೋ ದೃಷ್ಟಿ. ಇಲ್ಲ ಅಂದ್ರೆ ಈ ಪ್ರಶ್ನೆಗೆ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಭಗವಂತ ಮಾಡಿದ್ದೇ ಧರ್ಮ, ಭಗವಂತ ಮಾಡಿದ್ದೇ ಧರ್ಮ, ಬೇರೆ ಯಾವುದೂ ಧರ್ಮ ಅಲ್ಲ. ಆದ ಕಾರಣ ಆ ಧರ್ಮವನ್ನ ನಾವು ಫಾಲೋ ಮಾಡ್ಬೇಕು. ಯಾಕೆಂದ್ರೆ ನಮಗೆ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಭಗವಂತ ಅರ್ಜುನನಿಗೆ ಕೊಟ್ಟ ಅಂತ ಹೇಳಿ ನಮ್ಮ ಈ ಜ್ಞಾನಕ್ಕೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಹೇಳ್ಬೋದು ನರನಾರಾಯಣರಾಗಿದ್ರು ಅಥವಾ ಹಾಗಿರ್ಬೋದು, ಹೀಗಿರ್ಬೋದು, ಊಹಾತ್ಮಕ ಚಿಂತನೆಗಳು ಮಾಡಬಹುದು. ಆದರೆ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಭಗವಂತನ ಸ್ವ ಇಚ್ಛೆ. ಭಗವಂತನ ಭಕ್ತರು ಎಲ್ಲರೂ ಕೂಡ, ಸ್ಪೆಸಿಫಿಕಲಿ ಪಂಚಪಾಂಡವರೆಲ್ಲರೂ ಭಕ್ತರು. ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಿದ್ದಾರೆ. ಎಲ್ಲರನ್ನ ಸಮಾನವಾಗಿ ಪ್ರೀತಿಸ್ತಿದ್ದ. ಯುಧಿಷ್ಠಿರ ಮಹಾರಾಜರನ್ನಾಗ್ಲಿ, ಭೀಮನನ್ನಾಗ್ಲಿ, ನಕುಲ ಸಹದೇವರನ್ನಾಗ್ಲಿ, ಕುಂತಿ ಮಹಾರಾಣಿಯನ್ನಾಗ್ಲಿ ಚೆನ್ನಾಗಿ ಪ್ರೀತಿಸ್ತಿದ್ದಂತಹ
ಭಗವಂತ. ಅರ್ಜುನನ್ನಾಗಿ ಸ್ಪೆಷಲ್ ಏನಲ್ಲ, ಆದ್ರೆ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ಯಾರನ್ನೋ ಚೂಸ್ ಮಾಡ್ಬೇಕು. ಈಗ ಉದಾಹರಣೆ, ನಮ್ಮ ದೇವಸ್ಥಾನಕ್ಕೆ ಯಾರಾದ್ರೂ ಸ್ವಾಮಿಗಳು ಬಂದಿದ್ದಾರೆ, ಮಹಾರಾಜರು ಬಂದಿದ್ದಾರೆ. ಅವರು ಬಂದ ತಕ್ಷಣ ಯಾರೋ ಒಬ್ಬರಲ್ಲಿ ನೀರ್ ತಗೊಂಬಾ ಅಂತ ಹೇಳ್ತಾರೆ. ಎಲ್ಲರೂ ಭಕ್ತರು ಕೂತಿರ್ತಾರೆ, ಅವರನ್ನು ಕರೆದು ನೀರ್ ತಗೊಂಬಾ ಅಂತ ಹೇಳ್ತಾರೆ. ಅದ್ ಹೇಳಿದ ತಕ್ಷಣ ಅದ್ರ ಅರ್ಥ ಆ ನೀರು ಎಲ್ಲರಿಗೂ ಸಿಗ್ಬೇಕಿತ್ತು. ಆ ನೀರು ಕೊಡುವಂತ ಸೇವೆ ಬರೀ ಅರ್ಜುನನದ್ದಲ್ಲ, ಅದು ಯುಧಿಷ್ಠಿರನದ್ದು, ನಕುಲ ಸಹದೇವರದ್ದು, ಎಲ್ಲರಿಗೂ ಕೊಟ್ಟದ್ದು. ಇದು ಎಲ್ಲರಿಗೂ ಕೊಟ್ಟದ್ದು. ಅರ್ಜುನ ಒಂದು ರೆಪ್ರೆಸೆಂಟೇಷನ್ ಆಫ್ ಎಲ್ಲ ಪಂಚ ಪಾಂಡವರನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. ಅರ್ಜುನ ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಬೇಕಾದ್ದು. ಎಲ್ರಿಗೂ ಕೊಡ್ಲಿಕ್ಕೆ ಆಗ್ತದಾ ಜೊತೆಯಲ್ಲಿ? ಇಲ್ಲ. ಯಾಕಂದ್ರೆ ಸಾರಥಿಯಾದ್ದು ಬರೀ ಅರ್ಜುನನಿಗೆ ಆಗಿದ್ದು. ಸಾರಥಿಯಾದ್ದು ಅರ್ಜುನನಿಗೆ, ನೇರ ಅರ್ಜುನನಿಗೆ ಸಿಕ್ಕಿದ, ಅರ್ಜುನನಿಗೆ ಹೇಳಿದ. ಹತ್ತಿರ ಕೊಡ್ತಂತ ಭಕ್ತನಿಗೆ ನೀರು ತಗೊಂಬಾ ಅಂತ ಹೇಳ್ತಾರೆ ಭಗವಂತ. ಯಾರು? ಭಗವಂತ ಅಲ್ಲ, ಸ್ವಾಮಿ ಅಥವಾ ಮಹಾರಾಜರು. ಒಂದು ಉದಾಹರಣೆಗೋಸ್ಕರ. ಇದರಲ್ಲಿ ಏನಾದರೂ ಪ್ರಶ್ನೆ ಅಥವಾ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದು ನಾನು ಹೇಳಿದ ತಪ್ಪು ಅಂತ ಅನ್ಸಿದ್ರೆ ಖಂಡಿತ ಹೇಳಿ. ಯಾಕಂದ್ರೆ ನಾನು ಇದನ್ನ ನಮ್ಮ ಗುರುಗಳಿಂದ ಕೇಳಿದ್ದನ್ನ ಹೇಳ್ತಾ ಇದ್ದೇನೆ. ಇದರಲ್ಲಿ ಮುಂದೆ ಬೇಕಾದಷ್ಟು ನಿಮಗೆ ಎವಿಡೆನ್ಸ್ ಸಿಗಬಹುದು, ಅದು ಯಾಕೆ ಅಂತ ಹೇಳಿ. ಆದ್ರೂ ಕೂಡ ಮೂಲ ಎವಿಡೆನ್ಸ್ ಯಾವುದು ಇದೆ? ಭಗವಂತನ ಸ್ವ ಇಚ್ಛೆ ಅಂತ ಹೇಳುವಂಥದ್ದು ಮೂಲ ಎವಿಡೆನ್ಸ್. ಇದಕ್ಕಿಂತ ಮೇಲಿನ ಎವಿಡೆನ್ಸ್ ಅಗತ್ಯ ಇಲ್ಲ. ಈಗ ಸೃಷ್ಟಿ ಯಾಕಾಯ್ತು, ಭಗವಂತನೇ ಯಾಕೆ ಸೃಷ್ಟಿ ಆಯ್ತು ಅಂತ ಕೇಳಿದ್ರೆ ಅದಕ್ಕೆ ಏನು ಉತ್ತರ ಕೊಡುವುದು? ಸ್ವ ಇಚ್ಛೆ ಭಗವಂತ. ಆದ ಕಾರಣ ಭಗವಂತ ಮತ್ತು ಭಕ್ತರಿಗೆ ಸ್ವ ಇಚ್ಛೆ ಅಂತ ಇದೆ. ಆ ಸ್ವ ಇಚ್ಛೆಯಿಂದ ಭಗವಂತನ ಭಕ್ತರು ಕಾರ್ಯನಿರ್ವಹಣೆ ಮಾಡ್ತಾರೆ. ನಾನು ಇಷ್ಟು ವರ್ಷದಿಂದ ಭಕ್ತಿ ಮಾಡ್ತಿದ್ದೀನಿ, ನನಗೆ ಯಾಕೆ ಸಿಗ್ತಾ ಇಲ್ಲ? ಬೇನೆಯವನು 2 ದಿವಸದಿಂದ ಮಾಡಿದೆ, ಬಂದು ಸಿಕ್ಕಿತಲ್ಲ. ಹೀಗೆಲ್ಲ ಚಿಂತನೆಗಳು ನಮಗೆ. ಅದಕ್ಕೆಲ್ಲ ಕಾರಣ ಏನು? ನಮಗೆ ಸಂಪೂರ್ಣ ಭಗವಂತನ ಭಕ್ತಿ ಸಿಗ್ಲಿಲ್ಲ. ಯಾಕೆ ಅಂದ್ರೆ ನಮಗೆ ಸಂಪೂರ್ಣ ಶರಣಾಗತಿ ಆಗ್ಲಿಲ್ಲ. ಈ ಶರಣಾಗತಿ ಆಗುದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಭಗವಂತ ಸ್ವೇಚ್ಛೆಯಿಂದ ಕಾರ್ಯನಿರ್ವಹಣೆ ಮಾಡ್ತಾನೆ ಅಂತ ನಮಗೆ ಸಂಪೂರ್ಣವಾಗಿ ಭರವಸೆ ಬರಬೇಕು. ಅವನು ಯಾರಿಂದ ಕಂಟ್ರೋಲಿಗಿಲ್ಲ, ಅವನಿಂದ ಮೇಲೆ ಯಾರು ಇಲ್ಲ. ಭಾವಾರ್ಥ. ಏಕೆಂದರೆ ಆತನು ಭಗವಂತನ ಭಕ್ತ. ರಾಕ್ಷಸನಾದವನು ಈ ಶ್ರೇಷ್ಠವಾದ ರಹಸ್ಯವಾದ ಶಾಸ್ತ್ರವನ್ನು ಗ್ರಹಿಸಲಾರ. ಇಲ್ಲಿ ಪಂಚ ಪಾಂಡವರದ್ದು ಮತ್ತು ಇವರ ಇಬ್ಬರ ಡಿಫರೆನ್ಸ್ ಅನ್ನ ಮಾತಾಡ್ತಿಲ್ಲ. ಯಾರ್ದು? ಪಂಚ ಪಾಂಡವರಲ್ಲಿ ಅರ್ಜುನ ಮತ್ತು ಬೇರೆಯವರ ಡಿಫರೆನ್ಸ್ ಮಾಡ್ತಿಲ್ಲ. ಇಲ್ಲಿ ಭಕ್ತರದ್ದು ಮತ್ತು ರಾಕ್ಷಸರದ್ದು ಡಿಫರೆನ್ಸ್ ಆಗ್ತಾ ಉಂಟು. ಭಕ್ತರಿಗೆ ಮಾತ್ರ ಕೊಡ್ತಾರೆ ಭಗವಂತ. ಅಂದ್ರೆ ಅರ್ಜುನ ಮುಖೇನ ಎಲ್ಲಾ ಭಕ್ತರಿಗೆ ಈ ಭಗವದ್ಗೀತೆ ಸಿಕ್ಕಿದೆ. ಅಂದ್ರೆ ನಮಗೆಲ್ಲರಿಗೂ, ನಾವೆಲ್ಲ ಇಲ್ಲಿ ಕೂತವರೆಲ್ಲರಿಗೂ ಕೂಡ ನೇರವಾಗಿ 5000 ಹಿಂದೆ ಹೇಳಿದ ಭಗವಂತನೇ ಗುರು ಪರಂಪರಾ ಮುಖೇನ ನೇರವಾಗಿ ಆ ಭಗವದ್ಗೀತೆಯನ್ನ ಹೇಗೆ ಅರ್ಜುನನಿಗೆ ಕೊಟ್ಟಿದ್ದಾರೆ ನಮಗೂ ಸಿಗ್ತಾ ಉಂಟು. ಹೇಗೆ ಅರ್ಜುನನಿಗೆ ಕೊಟ್ಟಿದ್ದಾರೆ, ಆ ಅರ್ಜುನನ್ನ ನಾವು ಫಾಲೋ ಮಾಡಿದ್ರೆ ನಮಗೂ ಸಿಗ್ತಾ ಉಂಟು, ಸಿಗ್ತದೆ. ಅದೇ ದೃಢ ವಿಶ್ವಾಸ. ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ವಿಶ್ವಾಸದಿಂದ ಸಿಗುದಿಲ್ಲ. ಇದು ಅಷ್ಟು ಸುಲಭ ಅಲ್ಲ ಈ ವಿಷಯ. ಎಲ್ಲರೂ ತಿಲಕ ಹಾಕ್ಬೋದು, ಎಲ್ಲರೂ ಮಾಲೆ ಹಾಕ್ಬೋದು. ಆದ್ರೆ ಈ ಒಂದು ದೃಢ ನಿರ್ಧಾರ ಸಿಗುವುದು ಯಾವಾಗ ಅಂತ ಹೇಳಿದ್ರೆ ಭಗವಂತನ ಸ್ವೇಚ್ಛೆಯನ್ನ ನಾವು ಆಕ್ಸೆಪ್ಟ್ ಮಾಡುವ. ಭಗವಂತನ ಮತ್ತು ಭಕ್ತರ ಸ್ವೇಚ್ಛೆಯನ್ನ ಆಕ್ಸೆಪ್ಟ್. ಈ ಶ್ರೇಷ್ಠ ಜ್ಞಾನ ಗ್ರಂಥದ ಹಲವು ಆವೃತ್ತಿಗಳಿವೆ. ಕೆಲವು ಆವೃತ್ತಿಗಳಲ್ಲಿ ಭಕ್ತರು ಬರೆದ ವ್ಯಾಖ್ಯಾನಗಳಿವೆ. ಕೆಲವು ಆವೃತ್ತಿಗಳಲ್ಲಿ ರಾಕ್ಷಸರು ಬರೆದ ವ್ಯಾಖ್ಯಾನಗಳಿವೆ. ಭಕ್ತರ ವ್ಯಾಖ್ಯಾನ ವಾಸ್ತವವಾದದ್ದು, ರಾಕ್ಷಸರ ವ್ಯಾಖ್ಯಾನ ಕೆಲಸಕ್ಕೆ ಬಾರದ್ದು. ಇದನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ, ರಾಕ್ಷಸರು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂತೇಳಿ. ಅರ್ಜುನನು ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಳ್ಳುತ್ತಾನೆ. ತುಂಬಾ ಇಂಪಾರ್ಟೆಂಟ್. ಅರ್ಜುನನ ಹೆಜ್ಜೆಯನ್ನು ಅನುಸರಿಸುವ ಯಾವುದೇ ವ್ಯಾಖ್ಯಾನವು ಈ ಶ್ರೇಷ್ಠವಾದ ಶಾಸ್ತ್ರಕ್ಕೆ ನಿಜವಾದ ಭಕ್ತಿಪೂರ್ವಕ ಸೇವೆ. ನೋಡಿ, ಶ್ರೀಲ ಪ್ರಭುಪಾದರು ಇಲ್ಲಿ ಬರೆದಂತಹ ವ್ಯಾಖ್ಯಾನ ಅಂತ ಬರಲಿಲ್ಲ. ಅರ್ಜುನನನ್ನ ಫಾಲೋ ಮಾಡುವ ಯಾವುದೇ ವ್ಯಾಖ್ಯಾನ ನೋಡಿ. ನಾವು ಭಕ್ತರು, ನಾವು ಭಗವಂತನ ಅನುಯಾಯಿಯಾದಂತಹ ಶ್ರೀಲ ಪ್ರಭುಪಾದರ ಅನುಗತ ಮಾಡುವವರು ನಾವೇನು ಇದೇ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ? ಇಲ್ಲ. ಭಗವಂತನ ಭಕ್ತರಾದ ಶ್ರೀಲ ಪ್ರಭುಪಾದರು ಹಾಗೆ ಹೇಳಲಿಲ್ಲ. ಏನ್ ಹೇಳ್ತಿದ್ದಾರೆ? ಅರ್ಜುನನ ಫುಟ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಯಾರ್ಯಾರು ಈ ಭಗವದ್ಗೀತೆಗೆ ಅನುವಾದ ಭಾವಾರ್ಥ ಕೊಟ್ಟಿದ್ದಾರೆ ಅದೆಲ್ಲವೂ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಅವರದ್ದು ಕೂಡ. ರಾಕ್ಷಸರು ಶ್ರೀಕೃಷ್ಣನು ಇರುವಂತೆ ಅವನನ್ನು ಒಪ್ಪಿಕೊಳ್ಳುವುದಿಲ್ಲ. ಅದರ ಬದಲು ಅವರು ಕೃಷ್ಣನ ವಿಷಯ ಏನೋ ಕಲ್ಪಿಸಿಕೊಂಡು ಸಾಮಾನ್ಯ ಓದುಗರನ್ನು ಕೃಷ್ಣನ ಉಪದೇಶದಿಂದ ದಾರಿ ತಪ್ಪಿಸುತ್ತಾರೆ ರಾಕ್ಷಸರು. ಇಂತಹ ತಪ್ಪು ದಾರಿಗಳ ವಿಷಯದಲ್ಲಿ ಇಲ್ಲಿ ಎಚ್ಚರಿಕೆ ಇದೆ. ಯಾರು ಈ ತಪ್ಪು ದಾರಿ ಹಿಡಿದ್ರೆ ಏನಾಗ್ತದೆ ಅಂದ್ರೆ,
ಯಾವುದೋ ಒಂದು ಭಗವದ್ಗೀತೆ ಓದಿದ್ರೆ ಆಯ್ತು, ಕೊನೆಯಲ್ಲಿ ಏನು, ಕೊನೆಗೆ ಏನ್ ತೊಂದರೆ ಇಲ್ಲ, ಜ್ಞಾನ ತಾನೇ ಬರುದು ಅಂತ ಹೇಳಿದ್ರೆ ಏನು ಸಿಗುದಿಲ್ಲ. ಅದಕ್ಕೋಸ್ಕರ ನಾವು ಶಿಲ ಪ್ರಭುಪಾದರಂತಹ, ಶಿಲ ಪ್ರಭುಪಾದರು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅವರಿಂದಾಗಿ ನಮಗೆಲ್ರಿಗೂ, ಶಿಲ ಪ್ರಭುಪಾದ್ರಿಂದಲೇ ನಮಗೆಲ್ರಿಗೂ ಈ ಸಿಕ್ಕಿದ್ದು. ಇಲ್ಲಾಂದ್ರೆ ನಾವು ಓದ್ತಿರ್ಲಿಲ್ಲ, ಹೆಚ್ಚಿನವರು ಓದ್ತಿರ್ಲಿಲ್ಲ. ನಾವು ಅರ್ಜುನನಿಂದ ಬಂದ ಗುರು ಶಿಷ್ಯ ಪರಂಪರೆಯನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಈ ರೀತಿಯಲ್ಲಿ ಶ್ರೇಷ್ಠವಾದ ಶ್ರೀಮದ್ ಭಗವದ್ಗೀತೆಯ ಪ್ರಯೋಜನವನ್ನ ಪಡೆಯಬೇಕು. ಇಷ್ಟು ಹೇಳಿದ ಮೇಲೆ ಅರ್ಜುನನಿಗೆ ಸಂಶಯ ಆಗ್ತಾ ಉಂಟು. ಅರ್ಜುನನ ಸಂಶಯ ಇಲ್ಲ, ಅದು ಬೇರೆಯವರ ಸಂಶಯಕ್ಕೆ ಅರ್ಜುನ ಪ್ರಶ್ನೆ ಕೇಳ್ತಿದ್ದಾನೆ. ಅಂದ್ರೆ ನಮ್ಮಂತಹ ಅಲ್ಲ, ನನ್ನಂತಹ ಕಳ್ಳ ಕೇಳ್ಬೋದಲ್ಲ, ಯಾಕೆ ಕೃಷ್ಣ ಹೀಗೆ ಮಾಡ್ತಿದ್ದಾನೆ, ಯಾಕೆ ಕೃಷ್ಣನೇ ದೇವರು ಅಂತಹ ನನ್ನಂತಹ ಅಸುರನಿಗೆ ಮನಸ್ಸನ್ನ ಬದಲಾವಣೆ ಮಾಡಬೇಕಿದ್ರೆ ಅರ್ಜುನ ಕೇಳ್ತಿದ್ದಾರೆ ಈ ಪ್ರಶ್ನೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನ್ ಇತಿ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನ್ ಇತಿ. ಅನುವಾದ. ಅರ್ಜುನನು ಕೇಳಿದ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಕೃಷ್ಣ ನನ್ನ ಜೊತೆ ಹುಟ್ಟಿದ್ದಲ್ಲ, ಅಂದ್ರೆ ನನ್ನಿಂದ 10 ವರ್ಷ 20 ವರ್ಷ ದೊಡ್ಡವ ಅರ್ಜುನನಿಗಿಂತ. ಕೃಷ್ಣ ಪರಮೋತ್ತಮ ಪರಮ ಪುರುಷ ಅಂತ ಗೊತ್ತುಂಟು ಭಗವಂತನಿಗೆ, ಯಾರಿಗೆ, ಸಾರಿ ಅರ್ಜುನನಿಗೆ. ಆದ್ರೂ ಕೂಡ ಈ ಪ್ರಶ್ನೆ ಹಾಕ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬೇರೆಯವರಿಗೋಸ್ಕರ. ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಎಷ್ಟು ವರ್ಷಗಳ ಹಿಂದೆ ಅಂತ ನಮಗೆ ಗೊತ್ತು, ಸುಮಾರು ಕೋಟಿಗಳ ಹಿಂದೆ, ವರ್ಷಗಳ ಹಿಂದೆ ಅಂತ ನಾವು ಮೊದಲನೇ ಭಾವಾರ್ಥದಲ್ಲಿ ಓದಿದ್ದೇವೆ. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಿ? ನಿನಗಿಂತ ಮುಂಚೆ ಬಂದಿದ್ದಾನೆ ಸೂರ್ಯ, ಅದಕ್ಕೆ ಹೇಗೆ ಹೇಳಿದ್ದು ನೀನು ಅಂತ ಕೇಳ್ತಿದ್ದಾರೆ. ಇದೇ ಪ್ರೂಫ್, ಭಗವಂತ ಕೃಷ್ಣನೇ ಪರಮೋತ್ತಮ ಪರಪುರುಷ ಅಂತ ಹೇಳುವ ನಿರ್ಧಾರಕ್ಕೆ ಇದೇ ಪ್ರೂಫ್, ಇದರ ಉತ್ತರಗಳೇ ಪ್ರೂಫ್. ಭಾವಾರ್ಥ: ಅರ್ಜುನನು ಭಗವಂತನ ಅಂಗೀಕೃತನಾದ ಭಕ್ತನು. ಅರ್ಜುನ ಮಾತ್ರ ಅಲ್ಲ, ಅರ್ಜುನನಂತೆ ತುಂಬಾ ಭಕ್ತರು ಕೂಡ. ಅವನು ಕೃಷ್ಣನ ಮಾತುಗಳನ್ನು ನಂಬದಿರುವುದು ಹೇಗೆ? ವಾಸ್ತವ ಸಂಗತಿ ಎಂದರೆ ಅರ್ಜುನನು ಈ ಪ್ರಶ್ನೆಯನ್ನು ಕೇಳುತ್ತಿರುವುದು ತನಗಾಗಿ ಅಲ್ಲ. ದೇವೋತ್ತಮ ಪರಮ ಪುರುಷನಲ್ಲಿ ನಂಬಿಕೆ ಇಲ್ಲದವರಿಗಾಗಿ, ಅಥವಾ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನಾಗಿ ಸ್ವೀಕರಿಸುವ ವಿಚಾರವನ್ನು ಒಪ್ಪದ ರಾಕ್ಷಸರಿಗಾಗಿ. ಯಾಕೆಂದ್ರೆ ನಾನು ಇದನ್ನು ಒಪ್ತಾ ಇರ್ಲಿಲ್ಲ, ಆದ ಕಾರಣ ನಾನು ರಾಕ್ಷಸ ಪ್ರವೃತ್ತಿ ನನಗೆ ಹೇಳ್ತಾ ಇರುವಂಥದ್ದು. ತನಗೇ ದೇವೋತ್ತಮ ಪರಮ ಪುರುಷನ ಅಥವಾ ಕೃಷ್ಣನ ವಿಷಯ ತಿಳಿಯದು ಎನ್ನುವಂತೆ ಅರ್ಜುನನು ಅವರಿಗಾಗಿ ಈ ಪ್ರಶ್ನೆಯನ್ನು ಕೇಳುತ್ತಾನೆ. ಯಾಕೆ ನನ್ನನ್ನು ನಾನು ರಾಕ್ಷಸ ಹೇಳ್ತೇನೆ ಅಂತ ಹೇಳಿ ಅಂದ್ರೆ, ಎಷ್ಟು ಹೊತ್ತು ನಾನು ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಿದ್ದೀನಿ, ಎಷ್ಟು ಹೊತ್ತು ಇಡೀ 24 ಗಂಟೆಯಲ್ಲಿ ಎಷ್ಟು ಹೊತ್ತು ನಾನು ಭಗವಂತನ ಬಗ್ಗೆ 24 ಗಂಟೆಯಲ್ಲಿ 1 ಗಂಟೆ ಮಾಡ್ತೇನಾ, ಅರ್ಧ ಗಂಟೆ ಮಾಡ್ತೇನಾ? ಅಲ್ಲ, 24 ಗಂಟೆಯಲ್ಲಿ 23.999 ಮಾಡ್ತೇನಾ? ಆ ಒಂದು ಮಾಡ್ತಾ ಇಲ್ಲಲ್ಲ, ಆ ಒಂದು ರಾಕ್ಷಸಿ ಪ್ರಭಾವ ಇದೆಯಲ್ಲ ನನ್ನ ಹತ್ರ. ಅಥವಾ 10 ಗಂಟೆ ಮಾಡ್ತಿಲ್ಲಲ್ಲ, ಆ 10 ಗಂಟೆ ರಾಕ್ಷಸಿ ಪ್ರಭಾವ ಇದೆಯಲ್ಲ. 23 ಗಂಟೆ ಮಾಡ್ತಿಲ್ಲಲ್ಲ, ಆ 23 ಗಂಟೆ ನನಗೆ ರಾಕ್ಷಸಿ ಸ್ವಭಾವ ಇದೆಯಲ್ಲ. ಅಂದ್ರೆ ನಾನು ಹೇಗೆ ಈ ರಾಕ್ಷಸಿ ಸ್ವಭಾವದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಪರಮಪ್ರಭು ಶ್ರೀಕೃಷ್ಣನನ್ನ 24 ಗಂಟೆಯೂ ನೆನಪಿಸಿಕೊಳ್ಳಿಕ್ಕೆ ಪ್ರಯತ್ನ. ಇದು ಅಷ್ಟು ಸುಲಭ ಮಾರ್ಗ ಅಲ್ಲ, ಆದರೆ ಪ್ರಯತ್ನದಿಂದ ಸಾಧ್ಯ. ಭಗವಂತನ ಆಶೀರ್ವಾದ, ಭಕ್ತರ ಸಂಘದಿಂದ ಇದು ಸಾಧ್ಯ. ತನಗೆ ದೇವೋತ್ತಮ ಪರಮ ಪುರುಷನ ಅಥವಾ ಕೃಷ್ಣನ ವಿಷಯ ತಿಳಿಯದು ಎನ್ನುವಂತೆ ಅರ್ಜುನನು ಅವರಿಗಾಗಿ ಈ ಪ್ರಶ್ನೆಯನ್ನು ಕೇಳುತ್ತಾನೆ. ನಾವೇ ಕೆಲವೊಮ್ಮೆ ಮಾಡ್ತೇವಲ್ಲ, ನನ್ನ ಮಗನಿಗೆ ಏನೋ ಬೇಕು ಅಂತ ಹೇಳಿ ಮಗ ಏನೋ ಪ್ರಶ್ನೆ ಕೇಳ್ತಿದ್ದಾನೆ, ಅದನ್ನ ಕೇಳುದು ಹಿರಿಯರಲ್ಲಿ. ಪ್ರಶ್ನೆಯನ್ನ ಯಾರಿಗೋಸ್ಕರ ಕೇಳ್ತಾ ಇರೋ? ಮಗನಿಗೋಸ್ಕರ. ಆ ಪ್ರಶ್ನೆ ನನಗೂ ಗೊತ್ತು, ಉತ್ತರ ಗೊತ್ತುಂಟು, ಆದ್ರೆ ಆ ಹಿರಿಯರು ಹೇಳಿದ್ರೆ ಇನ್ನೂ ಆ ಮಗುವಿಗೆ ಸಮಂಜಸ ಅರ್ಥ ಆಗ್ತದೆ ಅಂತ ಹೇಳುವ ದೃಷ್ಟಿಕೋನದಿಂದ ಆ ಹಿರಿಯರಿಗೆ, ಆ ಮಗುವಿಗೆ ಹಿರಿಯರಲ್ಲಿ ತುಂಬಾ ಬೆಲೆ ಇರುವ ಕಾರಣ
ಹಿತ್ತಲ ಗಿಡ ಮದ್ದಲ್ಲ, ನನ್ನ ಬಗ್ಗೆ ಜಾಸ್ತಿ ಬೆಲೆ ಇಲ್ಲ, ಆದ್ರೆ ಆ ಮಗುವಿಗೆ ಆ ಹಿರಿಯರಲ್ಲಿ ತುಂಬಾ ಬೆಲೆ ಇದೆ, ಆದ ಕಾರಣ ಅವರೇ ಕೊಡ್ಲಿ ಅಂತ ಹೇಳಿ ನಾನು ಆ ಪ್ರಶ್ನೆನ ಮಗುವಿಗೆ ರೆಪ್ರೆಸೆಂಟ್ ಮಾಡಿ ಕೇಳ್ತೇನೆ. ಅದೇ ರೀತಿಯಲ್ಲಿ ಅರ್ಜುನ ಬೇರೆಲ್ಲರನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ, ಆದ್ರೆ ಅರ್ಜುನ ಹಾಗೆ ಅಲ್ಲ. ಅರ್ಜುನ ಹಾಗೆ ಅಲ್ಲ. 10ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗುವಂತೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನೇ ಎಲ್ಲದರ ಆದಿಮೂಲನು, ಎಲ್ಲದರ ಆದಿಮೂಲನು ಮತ್ತು ಅಧ್ಯಾತ್ಮದಲ್ಲಿ ಕಡೆಯ ಪ್ರಮಾಣ ಎಂದು ಅರ್ಜುನನಿಗೆ ಚೆನ್ನಾಗಿ ತಿಳಿದೆ. ಕಡೆಯ ಪ್ರಮಾಣ ಅಂದ್ರೆ ಏನು? ಕಡೆಯ ಪ್ರಮಾಣ ಅಂದ್ರೆ ಏನು? ಯಾವುದಾದ್ರೂ ಭಾಷೆ ಪರವಾಗಿಲ್ಲ. ಕಡೆಯ ಪ್ರಮಾಣ ಅದು ಅಲ್ಟಿಮೇಟ್ ಪ್ರಪೋಸ್, ಅಲ್ಟಿಮೇಟ್ ಪ್ರೂಫ್. ಭಗವಂತನೇ ಟಾಪ್ ಮೋಸ್ಟ್. ಇದಕ್ಕೊಂದು ಉದಾಹರಣೆ ನಾವು ಡಿಸ್ಕಷನ್ ಮಾಡಿದ್ದೇವೆ, ಯಾರಿಗಾದ್ರೂ ಗೊತ್ತಾ? ಒಂದು ಕ್ಲೂ ಮೈಸೂರು. ಯಾಕಂದ್ರೆ ಅಲ್ಲಿ ನಡೆಯುವಂತಹ ವಿಚಾರ ಇದೆ, ಎಲ್ರಿಗೂ ಗೊತ್ತು, ಕೇಳ್ಪಟ್ಟಿದ್ದೀರಿ ಎಲ್ಲರೂ, ತುಂಬಾ ಕಡೆ ನಡೀತದೆ. ಆದ್ರೆ ಮೈಸೂರಲ್ಲಿ ಕೂಡ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಡ್ಯಾಮ್. KRS ಡ್ಯಾಮ್. KRS ಡ್ಯಾಮ್. ಡ್ಯಾಮಿನ ಉದಾಹರಣೆ ಅಲ್ಲ, ಡ್ಯಾಮಿನಲ್ಲಿ ನಡೆಯುವ ಒಂದು ಕಾರ್ಯಕ್ರಮ. ಅಷ್ಟ ಹತ್ತಿರ ಹೋಗಿ ಆಯ್ತು, ಇನ್ನೇನು. ಹಾರಿ ಬೇಗ ಹಾರಿ, ಡ್ಯಾಮಿಗಲ್ಲ, ಕೃಷ್ಣನ ಡ್ಯಾಮಿಗೆ. ಕಾರಂಜಿ. ಶ್ರೀಲ ಪ್ರಭುಪಾದರು ಕೃಷ್ಣನಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಫೌಂಟೇನ್ ಹೆಡ್ ಅಂತ ಹೇಳ್ತಾರೆ. ಫೌಂಟೇನ್ ಅಂದ್ರೆ ಕಾರಂಜಿ. ಯಾಕೆ ಆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಫೌಂಟೇನ್ ಹೀಗಿರ್ಬೋದು, ನಾಳೆ ಫೌಂಟೇನ್ ಹೀಗಿರ್ಬೋದು, ಆದ್ರೆ ಹೆಡ್ ಯಾವಾಗ್ಲೂ ಹೆಡ್. ಆ ಹೆಡ್ ಬದಲಾವಣೆ ಆಗುದೇ ಇಲ್ಲ ಅಂತ ಹೇಳುವಂಥದ್ದು. ಅಂದ್ರೆ ಇವಾಗ ನಾವು ನಮ್ಮ ಮಟೀರಿಯಲ್ ದೃಷ್ಟಿಕೋನದಿಂದ ಈ ವರ್ಷ ಇವರು ಪ್ರಧಾನಿ ಆಗಿರ್ಬೋದು, ಇನ್ನು 10 ವರ್ಷ ಆದ ಮೇಲೆ ಇನ್ನೊಬ್ಬ ಯಾರೋ ಪ್ರಧಾನಿ, ಆಮೇಲೆ ಈ ಗ್ರಹಕ್ಕೆ ಈ ಒಡೆಯನಿರ್ಬೋದು, ಆ ಗ್ರಹಕ್ಕೆ ಆ ಒಡೆಯ, ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಒಡೆಯರನ್ನ ತಗೊಂಡಿದ್ದೇವೆ. ಆದ್ರೆ ಎಲ್ಲಾ ಗ್ರಹಕ್ಕೆ, ಎಲ್ಲಾ ರಾಜ್ಯಕ್ಕೆ, ಎಲ್ಲಾ ದೇಶಕ್ಕೆ ನಿಜವಾಗಿ ಒಬ್ಬನೇ ಪ್ರಧಾನಿ. ಆ ಪ್ರಧಾನಿಯೇ ನಮ್ಮ ಭಗವಂತ ಕೃಷ್ಣ. ಅದಕ್ಕೆ ಫೌಂಟೇನ್ ಹೆಡ್. ಆ ಫೌಂಟೇನ್ ಯಾವುದೇ ಆಗಿರ್ಲಿ, ನಮ್ಮ ಮನೆ ಆಗಿರ್ಲಿ, ನಮ್ಮ ರಾಷ್ಟ್ರ ಆಗಿರ್ಲಿ, ನಮ್ಮ ದೇಶ ಆಗಿರ್ಲಿ, ಆಮೇಲೆ ಭಗವದ್ಧಾಮದ ಸೇರ್ಕೊಂಡು ನಮ್ಮ ಇಡೀ ಭೂಮಿ ಆಗಿರ್ಲಿ, ಇಡೀ ಪ್ರಪಂಚ ಸೃಷ್ಟಿ ಆಗಿರ್ಲಿ, ಎಲ್ಲದಕ್ಕೂ ಒಂದೇ ಹೆಡ್ಡು, ಅದು ಕೃಷ್ಣ. ಅದಕ್ಕೋಸ್ಕರ ಒಂದು ಶಬ್ದ ಫೌಂಟೇನ್ ಹೆಡ್. ಫೌಂಟೇನ್ ಹೆಡ್ ಅಂತ ಹೇಳಿದ್ರೆ ಕಾರಂಜಿಯ ತುತ್ತ ತುದಿ. ಯಾಕಂದ್ರೆ ಎಲ್ಲ ಕಾರಂಜಿ ಒಂದೇ ರೀತಿ ಇರುವುದಿಲ್ಲ ಅಲ್ಲ. ಕಾರಂಜಿ ಹೀಗಿರ್ಬೋದು, ಹೀಗೆ ಸೇರ್ಬೋದು, ಆದ್ರೆ ಹೆಡ್ ಯಾವತ್ತು ಎಲ್ಲಾ ಕಾರಂಜಿಗೂ ಕೃಷ್ಣನೇ ಅಂತ ಹೇಳಲಿಕ್ಕೆ. ಅದಕ್ಕೂ ಶ್ರೀಲ ಪ್ರಭುಪಾದರು ಉಪಯೋಗಿಸುವಂತ ಒಂದೊಂದು ಪದ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಶ್ರೀಲ ಪ್ರಭುಪಾದರು ಡಿವೋಷನಲ್ ಸರ್ವೀಸ್ ಅಂತ ಹೇಳ್ತಾರೆ. ಯಾವುದಕ್ಕೆ? ಭಕ್ತಿಗೆ ಭಕ್ತಿ ಸೇವೆ, ಭಕ್ತಿ ಅಂತ ಹೇಳಿಲ್ಲ. ಅದು ಎಲ್ಲಿ ರೆಫರೆನ್ಸ್ ಎಲ್ಲಿದೆ ಯಾರಿಗಾದ್ರೂ ಗೊತ್ತಾ? ಭಕ್ತಿಯ ಭಜ ಅಂತ ಹೇಳುವಂತಹ ಅರ್ಥ ಏನು, ಅಥವಾ ಭಕ್ತಿ ಅಂತ ಹೇಳಿದ್ರೆ ಅರ್ಥಕ್ಕೆ ನಾರದರು ಹೇಳ್ತಾರೆ, ಅದನ್ನೇ ನಾರದರ ಪರಂಪರೆಯಲ್ಲೇ ಬರೋದು. ಯಾರು? ಶ್ರೀಲ ಪ್ರಭುಪಾದರು. ಭಜ ಸೇವಾಯಾಮ್ ಯಾರು ಕೊಟ್ಟಿದ್ದಾರೆ? ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳ್ತಾರೆ ಭಜ ಅಂತ ಹೇಳಿದ್ರೆ ಭಜ ಸೇವಾಯಾಮ್. ಸೇವೆ ಇಲ್ಲದೆ ಭಜ ಇಲ್ಲ, ಸೇವೆ ಇಲ್ಲದೆ ಭಜನೆ ಇಲ್ಲ. ಯಾರೊಬ್ರು ಕೂತು ಸುಮ್ಮನೆ ಭಜನೆ ಮಾಡ್ತೇನೆ, ಭಗವಂತನ ಸೇವೆ ಮಾಡುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಭಜನೆ ಅಂತ ಹೇಳುದಿಲ್ಲ, ಸುಮ್ಮನೆ ಮಿಥ್ಯಾಚಾರಿ ಆಗ್ಬಿಡ್ತೇವೆ. ಆದ ಕಾರಣ ನಿಜವಾದ ಭಜನೆ ಅಂದ್ರೆ ಭಗವಂತನನ್ನ ಯೋಚನೆ ಮಾಡುವುದು, ಆಮೇಲೆ ಭಗವಂತನ ಕಡೆಗೆ ಹೋಗುವಂತ ಎಲ್ಲಾ ಚಟುವಟಿಕೆಗಳನ್ನ ಅಂಗೀಕರಿಸಿ ಅದರ ಕಡೆ ಉನ್ಮುಖರಾಗುವಂಥದ್ದು. ಆದ ಕಾರಣ ಈ ಫೌಂಟೈನ್ ಹೆಡ್ ಆದಂತಹ ಭಗವಂತನೇ ಸರ್ವೋತ್ತಮ. ಭಗವಂತ ಸರ್ವೋತ್ತಮ ಅಂತ ಯಾರಿಗೆ ಗೊತ್ತುಂಟು? ಭಕ್ತರಿಗೆ ಗೊತ್ತುಂಟು, ಅರ್ಜುನನಿಗೆ ಗೊತ್ತುಂಟು. ಆದ್ರೆ ಗೊತ್ತಿಲ್ಲದವರಿಗೋಸ್ಕರ ಈ ಪ್ರಶ್ನೆ. 10ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗುವಂತೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನೇ ಎಲ್ಲದರ ಆದಿಮೂಲನು ಮತ್ತು ಆಧ್ಯಾತ್ಮದಲ್ಲಿ ಕಡೆಯ ಪ್ರಮಾಣ ಎಂದು ಅರ್ಜುನನಿಗೆ ಚೆನ್ನಾಗಿ ತಿಳಿದಿದೆ. ಶ್ರೀಕೃಷ್ಣನು ದೇವಕಿಯ ಮಗನಾಗಿ ಭೂಮಿಯಲ್ಲಿ ಅವತರಿಸಿದ ಎಂಬುದು ನಿಜ. ಶ್ರೀಕೃಷ್ಣನೇ
ನಿತ್ಯನಾದ. ಯಾಕೆ ಬರೀ ದೇವಕಿಯ ಹೊಟ್ಟೆಯಲ್ಲೇ ಬಂದ ಅಂತ ಪ್ರಶ್ನೆ. ಅದು ಕೃಷ್ಣ ಆಕ್ಸೆಪ್ಟ್ ಮಾಡಿ ಬಂದ. ಅದು ಕಾರಣ ಏನೇ ಇರಲಿ, ಅವರು ಆಸ್ಟೆರಿಟಿ ಮಾಡಿದ್ದಾರೆ, ಅವರು ತಪಸ್ಸು ಮಾಡಿದ್ದಾರೆ, ಏನೇ ಇರಲಿ, ಆದ್ರೆ ಕೃಷ್ಣನಿಗೆ ಬೇಕಾದ ಕಾರಣ ಬಂದ. ಶ್ರೀಕೃಷ್ಣನೇ ನಿತ್ಯನಾದ ಆದಿಪುರುಷನಾಗಿ ದೇವೋತ್ತಮ ಪರಮ ಪುರುಷನಾಗಿ ಹೇಗೆ ಉಳಿದ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮನುಷ್ಯನಿಗೆ ಕಷ್ಟ. ಸಾಮಾನ್ಯ ಮನುಷ್ಯನಿಗೆ ತುಂಬಾ ಕಷ್ಟ ಕೃಷ್ಣ. ಯಾಕಂದ್ರೆ ಈಗ ನಾರ್ಮಲ್ ವ್ಯಕ್ತಿ ಕೃಷ್ಣನನ್ನ ಏನ್ ಅನ್ಕೊಳ್ತಾರೆ, ದೇವರು, ಎಲ್ಲರ ಹಾಗೆ ದೇವರು. ಆದ್ರೆ ಆದಿಪುರುಷ ಟಾಪ್ ಮೋಸ್ಟ್ ಗಾಡ್ ಹೆಡ್ ಅಂತ ತುಂಬಾ ಕಷ್ಟ ಆಕ್ಸೆಪ್ಟ್ ಮಾಡ್ಲಿಕ್ಕೆ. ಈ ಅಂಶವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಅರ್ಜುನನು ಶ್ರೀಕೃಷ್ಣನೇ ಅಧಿಕಾರಯುತವಾಗಿ ಮಾತನಾಡಲೆಂದು ಈ ಪ್ರಶ್ನೆಯನ್ನು ಕೇಳಿದನು. ಇಂದು ಮಾತ್ರವಲ್ಲ, ನೆನಪಿಗೆ ಎಟುಕದಿರುವಷ್ಟು ಅನಾದಿ ಕಾಲದಿಂದಲೂ ಶ್ರೀಕೃಷ್ಣನೇ ಪರಮ ಪ್ರಮಾಣ ಎಂದು ಇಡೀ ಜಗತ್ತು ಒಪ್ಪಿಕೊಂಡಿದೆ. ರಾಕ್ಷಸರು ಮಾತ್ರವೇ ಆತನನ್ನು ನಿರಾಕರಿಸುತ್ತಾರೆ. ಬೇರೆ ಯಾರು ನಿರಾಕರಿಸ್ತೀವಿ? ಯಾರ್ಯಾರು ನಿರಾಕರಿಸ್ತಾರೆ ಕೃಷ್ಣನ ಪರಮೋತ್ತಮ ಪೊಸಿಷನ್ ಅನ್ನ, ಅವರೆಲ್ಲರೂ ರಾಕ್ಷಸರಾಗ್ತಾರೆ. ರಾಕ್ಷಸರಿಗೆ ಮತ್ತು ಅವರ ಹಿಂಬಾಲಕರಿಗೆ ಅರ್ಥವಾಗುವಂತೆ ಕೃಷ್ಣನನ್ನು ವಿರೂಪಗೊಳಿಸಲು, ರೂಪ ಉಂಟು, ಆ ಕೃಷ್ಣನ ರೂಪವನ್ನು ವಿರೂಪಗೊಳಿಸಲು ರಾಕ್ಷಸರು ಸದಾ ಪ್ರಯತ್ನಿಸುತ್ತಿರುತ್ತಾರೆ. ಪ್ರಯತ್ನ ಅಷ್ಟೇ, ಎಳ್ಳಷ್ಟು ಬದಲಾವಣೆ ಇಲ್ಲ ಭಗವಂತನ ರೂಪಕ್ಕೆ. ಆ ಪ್ರಯತ್ನ ಅವರಿಂದ ಏನಾಗ್ತದೆ? ಅದರಿಂದ ಏನು ಪ್ರಯೋಜನವೂ ಇಲ್ಲ. ರಾಕ್ಷಸರು ಚಿತ್ರಿಸದ ಹಾಗೆ ಕೃಷ್ಣನೇ ತನ್ನನ್ನು ವರ್ಣಿಸಿಕೊಳ್ಳುವಂತೆ ಅರ್ಜುನನು ಈ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಟ್ಟನು. ಯಾಕಂದ್ರೆ ಕೃಷ್ಣ ನೇರ ಹೇಳ್ಬೇಕಲ್ಲ, ಹಾಗೆ ಇದನ್ನು ಮುಂದೆ ಇಟ್ಟು. ಪ್ರತಿಯೊಬ್ಬನು ತನ್ನ ಕಲ್ಯಾಣಕ್ಕಾಗಿಯೇ ಕೃಷ್ಣ ಶಾಸ್ತ್ರವನ್ನು ತಿಳಿದಿರುವುದು ಅಗತ್ಯ. ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಭಗವದ್ಗೀತೆಯನ್ನ. ಸೆಲ್ಫ್ ಇಂಪ್ರೂವ್ಮೆಂಟ್, ಅದಾದ್ಮೇಲೆ ಬೇರೆಯವರಿಗೆಲ್ಲರಿಗೂ ಹೇಳಲಿಕ್ಕೆ ಪ್ರಯತ್ನ. ಆಚಾರ, ಆಮೇಲೆ ಪ್ರಚಾರ. ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಫಸ್ಟಿಗೆ ಆಚಾರ, ಆಮೇಲೆ ವಿಚಾರ, ಆಮೇಲೆ ಪ್ರಚಾರ. ಕೃಷ್ಣನು ತನ್ನ ವಿಷಯವಾಗಿ ಮಾತನಾಡುವುದು ಎಲ್ಲ ಲೋಕಗಳಿಗೂ ಮಂಗಳಕರ. ಕೃಷ್ಣನೇ ಇಂತಹ ವಿವರಣೆಗಳನ್ನು ನೀಡುವುದು ರಾಕ್ಷಸರಿಗೆ ವಿಚಿತ್ರವಾಗಿ ಕಾಣಬಹುದು. ಏಕೆಂದರೆ ರಾಕ್ಷಸರು ಯಾವಾಗಲೂ ಕೃಷ್ಣನನ್ನು ತಮ್ಮ ದೃಷ್ಟಿಕೋನದಿಂದಲೇ ಅಧ್ಯಯನ ಮಾಡುತ್ತಾರೆ. ಆದರೆ ಭಕ್ತರಾದವರು ಕೃಷ್ಣನೇ ಹೇಳುವ ಮಾತುಗಳನ್ನು ಮನಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಭಕ್ತರಿಗೆ ಅವನ ವಿಷಯವನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳುವ ಹಂಬಲ. ಆದುದರಿಂದ ಅವರು ಕೃಷ್ಣನ ಅಧಿಕಾರಯುತ ಮಾತುಗಳನ್ನು ಎಂದೂ ಪೂಜಿಸುತ್ತಾರೆ. ಆದುದರಿಂದ ಅವರು ಕೃಷ್ಣನ ಅಧಿಕಾರಯುತ ಮಾತುಗಳನ್ನು ಎಂದೂ ಪೂಜಿಸುತ್ತಾರೆ. ಪ್ರಶ್ನೆ ಹಾಕ್ತಾರೆ. ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುವ ನಾಸ್ತಿಕರಿಗೆ ಇದರಿಂದ ಕೃಷ್ಣನು ಮಾನವಾತೀತ ಸಚ್ಚಿದಾನಂದ ವಿಗ್ರಹ, ಆನಂದ ಜ್ಞಾನಗಳ ನಿತ್ಯ ಸ್ವರೂಪನು, ಅಲೌಕಿಕ ಭೌತಿಕ ನಿಸರ್ಗದ ತ್ರಿಗುಣಗಳನ್ನು, ಕಾಲ ದೇಶಗಳ ಆಧಿಪತ್ಯವನ್ನು ಮೀರಿದವನು ಎಂದು ತಿಳಿಯಬಹುದು. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅರ್ಜುನನಂತಹ ಕೃಷ್ಣ ಭಕ್ತನಿಗೆ ಕೃಷ್ಣನ ಅಲೌಕಿಕ ಸ್ಥಾನದ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಇರಲು ಸಾಧ್ಯವೇ ಇಲ್ಲ. ಅರ್ಜುನನು ಈ ಪ್ರಶ್ನೆಯನ್ನು ಭಗವಂತನ ಮುಂದಿಡಿರುವುದು ಕೃಷ್ಣನು ಭೌತಿಕ ನಿಸರ್ಗದ ಗುಣತ್ರಯಗಳಿಗೆ ಬದ್ಧನಾದ ಸಾಮಾನ್ಯ ಮನುಷ್ಯ ಎಂದು ಭಾವಿಸುವ ಜನರ ನಾಸ್ತಿಕ ಮನೋಧರ್ಮವನ್ನು ಧಿಕ್ಕರಿಸಲು ಭಕ್ತನು ಮಾಡುತ್ತಿರುವ ಒಂದು ಪ್ರಯತ್ನ. ಈ ಪ್ರಯತ್ನ ಯಾರ್ದು? ಅರ್ಜುನ. ಶುದ್ಧ ಭಕ್ತನಾದ ಅರ್ಜುನನು ಅಶುದ್ಧರಾದಂತಹ ಈ ತ್ರಿಗುಣಗಳಿಂದ ಸಂಪೂರ್ಣವಾಗಿ ಬಂಧಿತರಾದಂತಹ ಬದ್ಧ ಜೀವಾತ್ಮವಾದಂತಹ ನನ್ನಂಥವರಿಗೆ ಈ ಒಂದು ಜ್ಞಾನ ಬರ್ಲಿ ಅಂತ ಹೇಳಿ ಅರ್ಜುನ ಪ್ರಶ್ನೆ ಹಾಕ್ತಿದ್ದ. ಇವತ್ತು ಇಲ್ಲಿಗೆ ನಿಲ್ಸೋಣ ಅರ್ಜುನನ ಪ್ರಶ್ನೆಯೊಂದಿಗೆ. ಮುಂದಿನ ಕ್ಲಾಸಲ್ಲಿ ನಾಳೆ ಭಗವಂತ ಏನ್ ಹೇಳ್ತಾರೆ ಅಂತ ಕೇಳೋಣ. ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು. ಯಾಕೆಂತ ಹೇಳಿದ್ರೆ ಈ ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆ. ಈ ಪ್ರಶ್ನೆ ನಮ್ಮ ಹೃದಯದಲ್ಲಿ ಅಲ್ಲಲ್ಲಿ ಆಗ ಬರ್ತದೆ. ಇದು ಯಾಕೆ ನನಗೇ ಬಂತು? ಈ ಕಷ್ಟ ಯಾಕೆ ನಂಗೆ? ಅಯ್ಯೋ, ನನಗೆ ಕೃಷ್ಣ ಯಾಕೆ ಕಷ್ಟ ಕೊಡ್ತಿದ್ಯಪ್ಪ? ಇಂಥದೆಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಭಗವಂತನಿಗೆ ಉತ್ತರ ಮುಂದಿನ ಶ್ಲೋಕಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ.